ಜೊತೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅದರ ವಿಶೇಷತೆ ಏನು, ಅದರ ಪ್ರಾಮುಖ್ಯತೆ ಏನು, ಅದನ್ನು ಪಠಿಸೋದ್ರಿಂದ ಯಾವ ರೀತಿ ಮನುಷ್ಯನಿಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮೊದಲನೇದಾಗಿ ಚಾಯ್ ಮೋಕ್ಷಗಂಡಮ್ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಸುಮಿತ್ರಾ ಅವರು ಕೂಡ ಇದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಲಲಿತಾ ಶರ್ಮಾ ಅವರು ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜಶ್ರೀ ಮೇಡಮ್ ಉದ್ಯೋಗದಲ್ಲಿ ಅವ್ರು ಟೆಕ್ಕಿ ಆಗಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ, ಜೊತೆಗೆ ಆಸಕ್ತಿ ಕೂಡ ಇದೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ಚಾಯ್ ಮೋಕ್ಷಗಂಡಮ್ ಮೇಡಮ್, ಈ ಸೌಂದರ್ಯ ಲಹರಿ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು? ಸೌಂದರ್ಯ ಲಹರಿಯ ಪ್ರಾಮುಖ್ಯತೆಯನ್ನು ತಿಳಿಸೋದಕ್ಕೆ ಮುಂಚೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸೂತ್ರಧಾರರಾದಂತಹ ಪರಮಪೂಜ್ಯ ಶ್ರೀ ಶಂಕರ ಭಾರತಿ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ನನ್ನ ಆತ್ಮೀಯವಾದ ಪ್ರಣಾಮನವನ್ನು ಸಲ್ಲಿಸುತ್ತಾ, ನಮನಗಳನ್ನು ಸಲ್ಲಿಸುತ್ತಾ, ಸೌಂದರ್ಯ ಲಹರಿಯ ಬಗ್ಗೆ ನಾನು ನನಗೆ ತಿಳಿದ 2 ವಾಕ್ಯಗಳನ್ನು ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅವರ ಪಾದಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಈಗ ಸೌಂದರ್ಯ ಲಹರಿ ಅಂದರೆ ದೇವಿ ತ್ರಿಪುರ ಸುಂದರಿಯ ಅಮ್ಮನವರ ಸಂಪೂರ್ಣವಾದ ವರ್ಣನೆ. ಲಹರಿ ಪದಕ್ಕೆ ಸಂಸ್ಕೃತದಲ್ಲಿ ಅಲೆಗಳು ಅಂತ ಅರ್ಥ ಇದೆ. ಸೌಂದರ್ಯದ ಅಲೆಗಳು. ಆಕೆಯ ಪ್ರತಿಯೊಂದು ಭಾಗ, ಅಂಗಾಂಗ ಅಥವಾ ಅದನ್ನು ಹೇಳೋದಕ್ಕಿಂತ ಆಕೆಯ ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯ ಎರಡರ ವರ್ಣನೆಯನ್ನು ತಿಳಿಸುವಂತಹ ಗ್ರಂಥ ಸೌಂದರ್ಯ ಲಹರಿ. ಪರಿಪೂರ್ಣ ಸೌಂದರ್ಯ. ಇಲ್ಲಿ ಕೇವಲ ಸೌಂದರ್ಯ ಅಂದರೆ ನಾವು ಬಾಹ್ಯ ಸೌಂದರ್ಯ ಅಂತ ಅಲ್ಲ, ಆಂತರಿಕ ಸೌಂದರ್ಯ, ಯೌಗಿಕ ಸೌಂದರ್ಯ, ಆತ್ಮ ಸೌಂದರ್ಯ ಎಲ್ಲವೂ ಕೂಡ ಒಳಗೊಂಡಿರುತ್ತದೆ ಅನ್ನೋದು ಸೌಂದರ್ಯ ಲಹರಿಗೆ ಸರಳವಾದ ರೀತಿಯಲ್ಲಿ ಹೇಳಬೇಕಾದಂತಹ ಅರ್ಥ. ಈಗ ಇದನ್ನು ಶಂಕರರು ರಚನೆ ಮಾಡಿರುವಂತಹದ್ದು ಎಲ್ಲರಿಗೂ ವಿಹಿತವಾದಂತಹ ವಿಷಯ. ಶಂಕರರು ರಚನೆ ಮಾಡಿರುವ ಈ ಸೌಂದರ್ಯ ಲಹರಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪರಮ ಪೂಜ್ಯ ಶಂಕರ ಭಾರತಿ ಸ್ವಾಮಿಗಳವರು ಇದನ್ನು, ಈ ಅಭಿಯಾನವನ್ನು ಸುಮಾರು 15-20 ವರ್ಷಗಳಿಗೂ ಮೊದಲು, ಮತ್ತು ದಶಮಹಾ ಸೌಂದರ್ಯ ಲಹರಿ ಅಂತ ಎಲ್ಲರಿಗೂ ಇದು ಚಿರಪರಿಚಿತವಾಗಿದೆ. ಅನೇಕ ಸಾವಿರ ಜನ ಮಹಿಳೆಯರು ಇದನ್ನು ಪಾರಾಯಣ ಮಾಡಿ, 500ಕ್ಕೂ ಹೆಚ್ಚು ಪಾರಾಯಣ ಮಾಡಿ 2 ವರ್ಷಗಳಿಂದ ತನಕ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದರ ಮಂಗಳ, ಅದರ ಮಹಾಸಮರ್ಪಣೆ ನಮ್ಮ ಅರಮನೆ ಮೈದಾನದಲ್ಲಿ ಎಲ್ಲರೂ ವೀಕ್ಷಿಸಿ ಅದರ ಆನಂದವನ್ನು, ತೃಪ್ತಿಯನ್ನು, ಸಂತೋಷವನ್ನು ಅನುಭವಿಸಿದ್ದಾರೆ ಲಕ್ಷ ಜನ. ಅದರಲ್ಲೂ ಕೂಡ 2 ದಿನದ ಕಾರ್ಯಕ್ರಮದಲ್ಲಿ 27ನೇ ದಿನಾಂಕ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಹಮ್ಮಿಕೊಂಡಿದ್ರು. ನಮ್ಮ ಬೆಂಗಳೂರು ಶಾಲಾ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಶಿಕ್ಷಕರುಗಳು 3 ತಿಂಗಳು ಮೊದಲು, 6 ತಿಂಗಳು ಮೊದಲು ಹೋಗಿ ಅವರಿಗೆಲ್ಲ ತರಬೇತಿಯನ್ನು ಕೊಟ್ಟು ಸೌಂದರ್ಯ ಲಹರಿದು 10 ಮತ್ತು ಇನ್ನು 1 ಶ್ಲೋಕ 15ನೇ ಶ್ಲೋಕ ಅದರ ಪಠನವನ್ನು ಅಭ್ಯಾಸ ಮಾಡಿಸಿ, ಕಂಠಪಾಠ ಮಾಡಿಸಿ, ಅದಕ್ಕೂ ಮುಂಚಿತವಾಗಿ ದಕ್ಷಿಣಾಮೂರ್ತಿ, ಮೇಧಾ ದಕ್ಷಿಣಾಮೂರ್ತಿ ಅಂತಲೇ ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟು, ಮಕ್ಕಳಿಗೆ ಮೇಧಾ ದಕ್ಷಿಣಾಮೂರ್ತಿಯೂ ಕೂಡ ಶಂಕರರದೇ. ಆ ದಕ್ಷಿಣಾಮೂರ್ತಿಯ ಬಗ್ಗೆ 2 ವಾಕ್ಯವನ್ನು ನಾನು ಹೇಳೋದಕ್ಕೂ ಇಷ್ಟಪಡ್ತೇನೆ. ಓಕೆ ಮೇಡಮ್, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಆಮೇಲೆ. ಈಗ ಮುಖ್ಯವಾಗಿ ಸೌಂದರ್ಯ ಲಹರಿ ಪದಕ್ಕೆ ಅರ್ಥ ದೇವಿಯ ಪರಿಪೂರ್ಣವಾದ ವರ್ಣನೆ, ಅದರ ಅಲೆಗಳು, ವರ್ಣನೆ ಮುಖ್ಯವಾದಂತಹ ವಿಷಯ. ಇದು ಸರಳವಾಗಿ ಹೇಳುವಂತ. ಓಕೆ, ಸೌಂದರ್ಯ ಲಹರಿ ಅಂದರೆ ಇದರಿಂದ ಆಗುವಂಥ ಪ್ರಯೋಜನಗಳು ಏನು ಅಂತ ಜನರಿಗೆ ನೀವು ತಿಳಿಸ್ಕೊಡ್ತೀರಾ? ಇಲ್ಲಿ ಬೇಸಿಕಲಿ ಸೌಂದರ್ಯ ಲಹರಿ ಫಸ್ಟ್, ಅದಕ್ಕಿಂತ ಮುಂಚೆ ಪ್ರಯೋಜನ ಇರೋ ಹೊತ್ತಿಗೆ ಇವತ್ತೆಲ್ಲರೂ ಇಷ್ಟು ಅದ್ರ ಬಗ್ಗೆ ಮಾತಾಡ್ತಿರೋದು. ಅದಕ್ಕಿಂತ ಮುಂಚೆ ಇದರ ಸೃಷ್ಟಿ ಎಲ್ಲ ಆಯಿತು, ಯಾರು ರಚಿಸಿದ್ದು, ಯಾವ ಕಾಲದಲ್ಲಿ ಇದು ಬಂತು ನಮ್ಮ ಧರೆಗೆ, ಇದರಿಂದ ಅದರ ಬೆನಿಫಿಟ್ಸ್ ಏನು ಅಂತ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ. ಇದು ಶಂಕರಾಚಾರ್ಯರು ರಚಿಸಿದ್ದು ಅಂತಂತ ಎಲ್ಲರೂ ಹೇಳ್ತಾರೆ. ಸತ್ಯ, ಶಂಕರಾಚಾರ್ಯರೇ ರಚಿಸಿದ್ದು. ಆದರೆ ಯಾವ ಸಂದರ್ಭದಲ್ಲಿ, ಯಾವ ರೀತಿಯಲ್ಲಿ, ಯಾವಾಗ? ಶಂಕರರು ಕೈಲಾಸ ಪರ್ವತಕ್ಕೆ ಶಿವ ಪಾರ್ವತಿನ ಭೇಟಿ ಮಾಡೋದಕ್ಕೆ
ಹೋಗ್ತಾರೆ. ಇದೇನಪ್ಪ ಶಂಕರರೇ ಶಿವನ ಸ್ವರೂಪ, ಅವರು ಬಂದ್ಬಿಟ್ಟು ಶಿವ ಪಾರ್ವತಿನ ಭೇಟಿ ಮಾಡೋದೇನು ಅಂದರೆ, ಹೌದು, ಅದರ ಅಂಶವನ್ನು ದೊಡ್ಡ ಒಂದು ಸುಪೀರಿಯರ್ ಗಾಡ್ ಅಂತ ಹೇಳ್ತಾರಲ್ಲ, ಆ ಒಂದು ತತ್ವಕ್ಕೆ ಹೋಗಿ ಇಬ್ರು ಮೀಟ್ ಮಾಡಕ್ಕೆ ಹೋಗ್ತಾರೆ. ಆವಾಗ ಲಲಿತಾ ಛಾಯಾ ಮೇಡಮ್ ಹೇಳ್ದಾಗೆ ಲಲಿತಾ ತ್ರಿಪುರ ಸುಂದರಿ ತುಂಬ ಸಂತೋಷಪಟ್ಟು, ಮಗನೇ ಈ ಗ್ರಂಥವನ್ನು ತಗೋ ಅಂತ ಸೌಂದರ್ಯ ಲಹರಿ ಆಲ್ರೆಡಿ 1 to 100 ಶ್ಲೋಕವನ್ನು ಆಲ್ರೆಡಿ ರಚಿಸಿದ್ರು, ಅಮ್ಮನವರು ಕೊಟ್ಟರು. ಸೊ ಆಲ್ರೆಡಿ ರಚಿಸಿರೋದನ್ನ ಮತ್ತೆ ಹೇಗೆ ಶಂಕರಾಚಾರ್ಯರು ರಚಿಸಿದ್ರು ಅಂತ ಕ್ವೆಶನ್ಸ್ ಬರುತ್ತೆ. ಆಗೇನಾಗುತ್ತೆ ಅಂದರೆ, ಶಂಕರಾಚಾರ್ಯರಿಗೆ ಬರ್ತಾ ಇದ್ದಾಗ ಮಧ್ಯದಲ್ಲಿ ನಂದಿ ಭೇಟಿ ಆಗ್ತಾರೆ. ಇದು ನಮ್ಮ ಅಮ್ಮನವ್ರದ್ದು, ನನಗೆ ಸೇರಿದ್ದು, ಅದು ನೀವು ಹೇಗೆ ಹೊರಗಡೆ ತೊಗೊಂಡು ಹೋಗ್ತೀರಾ ಅಂತ ಹೇಳಿ ಆ 49 ಶ್ಲೋಕಾಸ್ನ ತೊಗೊಂಡ್ಬಿಡ್ತಾರೆ. ತಗೊಂಡಾಗ ಅಮ್ಮನವ್ರು ಬರ್ತಾರೆ, ಬಂದು ಹೇಳ್ತಾರೆ, ನೋಡಪ್ಪ ಶಂಕರ, ಆ 49 ಶ್ಲೋಕಾಸು ಇನ್ನು ನೀನು ಪೂರ್ತಿ ಮಾಡು, ಇದನ್ನು ಪ್ರಪಂಚಕ್ಕೆ 100 ಶ್ಲೋಕ ಕಂಪ್ಲೀಟಾಗಿ ನೀನು ಕೊಡು, ಇದರ ಒಂದು ಫಲಾಫಲಗಳನ್ನು ಹೇಳು, ಎಲ್ಲ ಜನಸಾಮಾನ್ಯರಿಗೆ. ಇದು ಅದ್ವೈತ ತತ್ವನೇ ಶಂಕರಾಚಾರ್ಯರು ಪ್ರತಿಪಾದಿಸಿದ್ದು. ಏನು ಅದ್ವೈತ ತತ್ವ? ಅದ್ವೈತ ತತ್ವ ನಾನೇ ದೇವರು, ನೀನೇ ದೇವರು ಅಂದರೆ ನಾವೇ ದೇವರು ಅಂತ. ಸೊ ಈ ರೀತಿಯಾಗಿ 1ರಿಂದ 100 ಸೌಂದರ್ಯ ಲಹರಿಯ ಆ ಶ್ಲೋಕಗಳು ನಮಗೆ ಬಂತು. ಸೊ ಇದು ಬಂದ್ಬಿಟ್ಟು ಹೇಗೆ ರಚನೆ ಆಗಿದ್ದು ಅಂತ ಹೇಳಿ, ಅದರ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ, ಇದು 1 2 ಅಲ್ಲ. ಯಾಕೆ ಅಂತಂದರೆ, ಒಂದೊಂದು ಶ್ಲೋಕ ನೀವು ಹೇಳಿದರೆ ಒಂದೊಂದು ಬೆನಿಫಿಟ್ ಇದೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ 25th ಶ್ಲೋಕ ಹೇಳಿದರೆ ಯಾರಿಗೆ ಜಾಬ್ ಪ್ರಾಬ್ಲಮ್ಸ್ ಇರುತ್ತೋ ಎಲ್ಲ ಜಾಬ್, ಇವಾಗೆಲ್ಲ ರಿಸೆಷನ್ ನಡೀತಾ ಇದೆ, ಎಲ್ಲ ಕಡೆ ಟೆಕ್ಕಿಗಳೆಲ್ಲ ದೇ ಆರ್ ಗೋಯಿಂಗ್ ಔಟ್ ಆಫ್ ಸ್ಪೇಸ್. 25th ಶ್ಲೋಕ ಓದಿ ನಿಮಗೆ ಖಂಡಿತ ನಿಮ್ಮ ಜಾಬು ವಾಪಸ್ ಬರುತ್ತೆ. ಇದು ನಮ್ಮೆಲ್ಲರ ಪ್ರತಿಪಾದನೆ ಅಲ್ಲ, ಶಂಕರಾಚಾರ್ಯರು ಹೇಳಿರೋದು. 33rd ಶ್ಲೋಕ ಹೇಳಿ ನೀವು, ನಿಮ್ಮ ಎಕನಾಮಿಕ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ಸೊ ಈ ತರ ನಮ್ಮ ಮನುಷ್ಯ ಮಂತ್ರಕ್ಕಿರೋ ಆ ಶಕ್ತಿ ಅಂತದ್ದು ಅಂತ ನೀವು. ಹೌದು, ಇದು ಮಂತ್ರ. ಅದರ ಮೀನಿಂಗ್ ನೀವು ನೋಡ್ಕೊಂಡು ಹೋದ್ರೆ ಅಮ್ಮನವರ ಸ್ವರೂಪಗಳನ್ನ ಮೇಡಮ್ ಹೇಳ್ದಾಗೆ ಆಂತರ್ಯ ಸ್ವರೂಪ, ಬಾಹ್ಯ ಸೌಂದರ್ಯವನ್ನು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಶಂಕರಾಚಾರ್ಯರು ಅಷ್ಟು ಮಟ್ಟಿಗೆ ಸೀಮಿತ ಮಾಡಿಲ್ಲ. ಅದರ ಒಳಗಡೆ ಬೀಜಾಕ್ಷರಗಳನ್ನ ಹೇಗೆ ಅವರು ಅಳವಡಿಸಿದ್ದಾರೆ ಅಂತಂದ್ರೆ, ಆ ಒಂದೊಂದು ಮಂತ್ರ ಓಂ, ಐಂ, ಹ್ರೀಂ ಅಂತ ಒಂದೊಂದು ವರ್ಡ್ಸ್ ನೀವು ಹೇಳ್ತಾ ಇದ್ರೆ ನಮ್ಮ ಬಾಡಿನಲ್ಲಿರೋ ನಾಡಿಗಳು ಬಂದು ಪ್ರಚೋದನೆ ಆಗುತ್ತೆ. ಆ ನಾಡಿಗಳು ಪ್ರಚೋದನೆ ಆಗ್ತಾ ಬಂದರೆ ಆ ಎನರ್ಜೀಸ್ ಬಂದು ನಿಮಗೆ ಫುಲ್ ವೈಬ್ರೇಟ್ ಆಗುತ್ತೆ. ಇವಾಗ ಎಕನಾಮಿಕ್ ಅನ್ನೋದು, ಒಂದು ದುಡ್ಡು ಇಲ್ಲ ಅಂತ ಅನ್ನೋದು ಒಂದು ನಮ್ಮ ಬಾಡಿನಲ್ಲಿ ನಾಡಿ ಬ್ಲಾಕ್ ಆಗಿರೋದು. ಅದನ್ನು ಓಪನ್ ಅಪ್ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ಗೆ ಎನರ್ಜಿ ಫ್ಲೋ ಆಗುತ್ತೆ, ನಿಮಗೆ ಆ ಮನಿ ಅಟ್ರಾಕ್ಟ್ ಆಗುತ್ತೆ. ದಿಸ್ ಇಸ್ ದ ಸೈನ್ಸ್ ಆಫ್ ಅವರ್ ವೇದಿಕ್ ಕಲ್ಚರ್ ಆ್ಯಂಡ್ ಮಾಡರ್ನ್ ಸಬ್ಕಾನ್ಷಿಯಸ್ ಮೈಂಡ್. ಸೊ ಈ ಥರ ಒಂದೊಂದು ಮಂತ್ರ, ಅದರ ಒಳಗಡೆ ಬೀಜಾಕ್ಷರಗಳಿದೆ, ಒಂದೊಂದು ಶ್ಲೋಕದಲ್ಲಿ ಬೀಜಾಕ್ಷರಗಳಿದೆ. ಆ ಶ್ಲೋಕಗಳನ್ನು ಒಂದೊಂದಾಗಿ ನೀವು ಹೇಳ್ಕೊಂಡು ಬಂದರೆ ಆ ಒಳಗಡೆ ಇರುವಂತಹ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಅರ್ಥ ಆಗಿ ಆ ನಾಡಿಗಳು ಓಪನ್ ಅಪ್ ಆಗಿ ನಿಮಗೆ ಬೇಕಾಗಿರುವಂಥದ್ದು ಸಿಗ್ತಾ ಬರುತ್ತೆ. ಒಂದೊಂದು ಶ್ಲೋಕಕ್ಕೆ ಒಂದೊಂದು ಸಿಗ್ತಾ ಬರುತ್ತೆ. ಧೈರ್ಯ ಕೆಟ್ಟಿರೋರಿಗೆ, ಮತ್ತು ಹೆದರಿಕೆ ಆಗಿರೋರಿಗೆ, ಅನಾರೋಗ್ಯಕ್ಕೆ, ವಿದ್ಯೆ ಮತ್ತು ದುಡ್ಡು 2 ಪ್ರಾಬ್ಲಮ್ ಇರೋರಿಗೆ, ಅಂಥ ಥರ ನಮ್ಮ ವೇದದಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಇದಕ್ಕಿದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೆಲ್ಲರೂ ಸೇರಿ 500 ಸಲ ಈ 100 ಶ್ಲೋಕವನ್ನು ದಿನಾಗ್ಲೂ ಹೇಳ್ಕೊಂಬಂದ್ರೆ ಯುವರ್ ಆಲ್ರೌಂಡರ್. ಈಗ ಕ್ರಿಕೆಟಲ್ಲಿ ಹೋಗ್ಬಿಟ್ಟು ಬ್ಯಾಟ್ಸ್ಮನ್ ಬರೀ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, ಇಫ್ ಯುವರ್ ಆಲ್ರೌಂಡರ್ ಯು ಕ್ಯಾನ್ ವಿನ್ ಎನಿಥಿಂಗ್. ಸೊ ದಟ್ ಈಸ್ ವಾಟ್ ಇಸ್ ದ ಪವರ್ ಆಫ್ ಈ ಸೌಂದರ್ಯ ಲಹರಿ. ಓಕೆ, ನೀವು ಅದನ್ನು ಯಾವ ರೀತಿ ಪಾರಾಯಣ ಮಾಡ್ತೀವಿ ಅದೊಂದ್ಸಲ ತೋರ್ಸೋಕ್ಕಾಗತ್ತೆ ಮೇಡಮ್? ಖಂಡಿತ. ಇವರು ನಮ್ಮ ವೇದಾಂತ ಭಾರತಿ ಕಡೆಯಿಂದ ಒಂದು ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದು ಮೊನ್ನೆ ಎಲ್ಲರೂ ಸೇರಿ ಪಾರಾಯಣ ಮಾಡಿದ್ದು. ಇವರು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಗಗಳಿದೆ. ಓಕೆ, ಇವರು ನಮ್ಮ ಇಬ್ರು ಮೇಧಾವಿಗಳು 25 ವರ್ಷದಿಂದ ಇದನ್ನ ಪಾರಾಯಣ ಮಾಡ್ಕೊಂಡ್ ಬಂದಿದ್ದಾರೆ. ಅಷ್ಟು ಸುಲಭ ಅಲ್ಲ, ಅಟ್ ದ ಸೇಮ್ ಟೈಮ್ ತುಂಬಾ ಡೆಡಿಕೇಶನ್ ಕೂಡ ಬೇಕು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಎಕ್ಸಾಕ್ಟ್ಲಿ. ಅಷ್ಟೇ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ವೇಣುಗೋಪಾಲ್ ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾವು ಸೌಂದರ್ಯ ಲಹರಿ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಹೇಳ್ತೀರಾ ಗುರುಗಳೇ, ಇದರಿಂದ ಎಷ್ಟು ಶಕ್ತಿ, ಎಷ್ಟು ಮಹತ್ವ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ತಿಳಿಸ್ಕೊಡ್ತಾ ಇದ್ದಾರೆ. ನಿಜಕ್ಕೂ ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ ಇದನ್ನು ಕೇಳ್ತಾ ಇದ್ರೆ. ಏನು ಹೇಳ್ತೀರಾ? ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ
ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಮೊದಲನೇದಾಗಿ ಲೋಕದಲ್ಲಿ ಅಜ್ಞಾನ ಒಂದು ದುಷ್ಟ ಜನರಿಂದ ಕಾಟ ಜಾಸ್ತಿ ಆದಾಗ, ಈ ಅಧರ್ಮ ಅನ್ನೋದು ಜಾಸ್ತಿ ಆದಾಗ ಪದೇ 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 ಸಂಭವಾಮಿ ಯುಗೆ ಯುಗೆ ಅಂತೇಳಿ ಪ್ರತಿ ಯುಗಗಳಲ್ಲೂ ಕೂಡ ಜನ್ಮವನ್ನೆತ್ತಿ ಇಂಥ ಪುಣ್ಯ ಪುರುಷರು ನಮಗೆ ಪವಿತ್ರವಾದಂಥ ಶಿವಾನಂದ ಲಹರಿ, ಸೌಂದರ್ಯ ಲಹರಿ ಅಂತಕ್ಕಂಥ ಗ್ರಂಥಗಳನ್ನು ನಮಗೆ ಕೊಟ್ಟರು. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಸೌಂದರ್ಯ ಲಹರಿಯ ಮಹತ್ವ, ಸೌಂದರ್ಯ ಲಹರಿ ಇರ್ತಕ್ಕಂಥ ಅರ್ಥವೇನು, ಸೌಂದರ್ಯ ಲಹರಿಯನ್ನು ಪಾರಾಯಣವನ್ನು ಹೇಗೆ ಮಾಡಬೇಕು, ಸೌಂದರ್ಯ ಲಹರಿಯನ್ನು ಪಾರಾಯಣವನ್ನು ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅಂತಕ್ಕಂಥದ್ದು ಮುಖ್ಯವಾದಂಥ ಪ್ರಶ್ನೆ. ಅದರಲ್ಲಿ ಸೌಂದರ್ಯ ಲಹರಿಯಿಂದ ಅರ್ಥ ಏನಂತಂದರೆ, ನೋಡುವ ಕಣ್ಣುಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತೇಳಿ ಮೂರಿದೆ ನಮ್ಮಲ್ಲಿ. ಈ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳಂತಂದರೆ ವಿಶೇಷವಾದ ಅರ್ಥ ಏನಿಲ್ಲ. ಪಂಚೇಂದ್ರಿಯಗಳಿರ್ತಕ್ಕಂಥದ್ದು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ, ಜ್ಞಾನೇಂದ್ರಿಯಗಳು ವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಜ್ಞಾನವನ್ನು, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯದಿಂದ ಮಾಡಿದಂಥ ಕರ್ಮಫಲವನ್ನು ಅನುಭವಿಸ್ಲಿಕ್ಕಿರ್ತಕ್ಕಂಥದ್ದೇ ಜ್ಞಾನೇಂದ್ರಿಯ. ಹಾಗಾಗಿ ಸೌಂದರ್ಯ ಲಹರಿ ವಿಶೇಷವಾಗಿ ಶಂಕರ ಭಗವತ್ಪಾದರು ಯಾಕೆ ಮಾಡಿದ್ರು, ಏತಕ್ಕೆ ಮಾಡಿದ್ರು ಅಂತಂದರೆ, ಯಾವತ್ತು ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ಅಂದರೆ ದೇಹದಲ್ಲಿರ್ತಕ್ಕಂಥ ಈ ಕುಂಭಕರೇಚವಾಗಿರ್ತಕ್ಕಂಥ ಉಸಿರಾಟ ಇರುವ ತನಕ ಮಾಡತಕ್ಕಂಥ ಯಾವುದೇ ಒಂದು ಮಂತ್ರವಾಗಲಿ, ಯಾವುದೇ ಒಂದು ಕೆಲಸವನ್ನಾಗಲಿ ಅದು ಪರಿಪೂರ್ಣವಾಗಬೇಕಂತಂದರೆ ನಮ್ಮಲ್ಲಿರ್ತಕ್ಕಂಥ ಸಹಸ್ರಾರ ಚಕ್ರ ತನಕ ಆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಈ ಮಂತ್ರ. ಅದಕ್ಕೆ ಹ್ರೀಂಕಾರವನ್ನು, ಕ್ಲೀಂಕಾರವನ್ನು, ಶ್ರೀಂಕಾರವನ್ನು ಯಾರು ನಿತ್ಯ ಜಪಿಸ್ತಾರೋ ಅವರ ದೇಹದಲ್ಲಿ ಪವಿತ್ರವಾಗಿರ್ತಕ್ಕಂಥ ಕೆಲವು ಕಿರಣಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು ಇದರ ಅರ್ಥ. ಅದರಲ್ಲಿ ವಿಶೇಷತೆ ಸೌಂದರ್ಯ ಲಹರಿ ಅಂದರೆ ಹೆಸರಲ್ಲೇ ಇದೆ. ಏನು, ಶಿವಶಕ್ತಿಯರಿಬ್ಬರೂ ಸೇರಿದಾಗ ಲೋಕ ಸೃಷ್ಟಿ ಆಯಿತು. ಹಾಗೆಯೇ ಬ್ರಹ್ಮನ 5 ತಲೆಗಳಲ್ಲಿ ಒಂದು ತಲೆನ ಚಿವಿಟಿದೆ. ಯಾಕಂದರೆ ಅಹಂಕಾರ ಪಟ್ಟಾಗ ಅದು ಬ್ರಹ್ಮನಾಗಲಿ, ವಿಷ್ಣು ಆಗಲಿ, ಶಿವ ಆಗಲಿ, ಯಾರೇ ಆಗಲಿ, ಆ ಶಿವನ ಒಂದು ಕಾಲು ದೇವಿಯ ಸಿಂಹಾಸನದ 4 ಕಾಲುಗಳು, ಒಂದು ಶಿವ, ಬ್ರಹ್ಮ, ವಿಷ್ಣು, ಸನಕ ಸನಂದರು ಅಂತ ಹೇಳ್ತಾರೆ. ಹಾಗಾಗಿ ದೇವಿಯನ್ನು ಸ್ತುತಿ ಮಾಡಿರ್ತಕ್ಕಂಥದ್ದು ಅಂದರೆ ದೇವಿಯ ವರ್ಣನೆಯನ್ನು, ದೇವಿ ಹೇಗಿದ್ದಳು, ಅವಳನ್ನು ಯಾವ ದೃಷ್ಟಿಯಲ್ಲಿ ಶಂಕರ ಭಗವತ್ಪಾದ ನೋಡಿದ್ರು ಅಂದರೆ ಹಿಮಾಲಯದ ಒಂದು ಪಾರ್ವನ್ನ, ಮೇರು ಪರ್ವತವನ್ನು ಕೆಲವೊಂದು ಉದಾಹರಣೆ ಕೊಡ್ತಾರೆ ಗ್ರಂಥಗಳಲ್ಲಿ. ರುದ್ರಯಾಮಳದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಬಂಡೆ ಮೇಲೆ ಈ 100 ಶ್ಲೋಕಗಳು ಕೆತ್ತಬೇಕಾದ್ರೆ ಆ 58 ಶ್ಲೋಕಗಳನ್ನು ಕೆತ್ತು ಮಿಕ್ಕ ಶ್ಲೋಕಗಳನ್ನು ಪರಿಪೂರ್ಣ ಮಾಡಲಿಲ್ಲ ಅಂತ ಕೆಲವು ರುದ್ರಯಾಮಳದಲ್ಲಿ ಹೇಳ್ತಾರೆ. ಆದರೆ ಪರಿಪೂರ್ಣವಾಗಿ ಭಗವತ್ಪಾದರು ಅದನ್ನು ಪೂರ್ತಿ ಹೇಳಿ ಲೋಕಕ್ಕೆ ಅದರ ಸಮರ್ಪಣೆಯನ್ನು ಮಾಡಿದ್ರು. ಹಾಗಾಗಿ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಪಾರಾಯಣವನ್ನು ಏನೋ ಹೇಳ್ಕೊಟ್ಟಿದ್ದಾರೆ, ನಾವು ಪಾರಾಯಣವನ್ನು ಮಾಡ್ತಕ್ಕಂಥ ಅದು ಮುಖ್ಯ ಆಗಲ್ಲ. ಪಾರಾಯಣವನ್ನು ಮಾಡಬೇಕಾದ್ರೆ ಮೊದಲು ಅರ್ಥವನ್ನು ತಿಳ್ಕೋಬೇಕು. ಶ್ಲೋಕವನ್ನು ನಾವು ಹೇಳ್ಕೊಡ್ತೀವಿ. ಈಗ ನನ್ನ ಸಭೆಯಲ್ಲೂ ಕೂಡ ಸುಮಾರಷ್ಟು ಸುಮಂಗಲಿಯರು ಕಲ್ತ್ಕೊಂಡಿದ್ದಾರೆ ಸೌಂದರ್ಯ ಲಹರಿಯನ್ನು. ಆದರೆ ನಾವು ಪಾರಾಯಣವನ್ನು ಮಾಡೋದು ಮುಖ್ಯ ಅಲ್ಲ, ಆ ಪಾರಾಯಣದ ಅರ್ಥ ತಿಳ್ಕೊಂಡ್ರೆ ಆ ಮಂತ್ರದ ಅರ್ಥ ಸಿಗುತ್ತೆ. ಹಾಗಾಗಿ ಇದು ನಮ್ಮ ದೇಹದಲ್ಲಿ ಚೈತನ್ಯ ಶಕ್ತಿಯನ್ನು ಉಂಟು ಮಾಡತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಮಂತ್ರ ಅಂತ ಹೇಳ್ಬೋದು. ಓಕೆ ಮೇಡಮ್, ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ನವರಾತ್ರಿ ಸಂದರ್ಭದಲ್ಲಿ ಪಾರಾಯಣ ಮಾಡಿದ್ರಂತೆ. ಇದರಿಂದ ಉಂಟಾಗುವಂಥ ಶಕ್ತಿಯನ್ನು ನೀವು ತಿಳಿಸ್ಕೊಡ್ತೀರಾ ಮೇಡಮ್? ನೀವು ಹೇಳ್ದಾಗೆ ನರೇಂದ್ರ ಮೋದಿ ಅವರು ಮಾಡಿದ್ರು ಅಂತ ಅವ್ರ ಶಕ್ತಿ ಎಲ್ಲರಿಗೂ ಕಾಣಿಸ್ತಾ ಇದೆ. ಸ್ಪೆಷಲ್ ಆಗಿ ನಾವೇನು ಹೇಳೋವಂಥದ್ದಿದೆಯಾ, ಅವರಲ್ಲಿರೋ ಆ ಧೈರ್ಯ ಶಕ್ತಿ, ಆ ತಾಳ್ಮೆ, ಆ ಒಂದು ಸರಿ ತಪ್ಪಿನ ಅರಿವು, ಮತ್ತು ಎಲ್ಲವನ್ನೂ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ. ಮೊನ್ನೆ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಹೋದಾಗಲೂ ಕೂಡ ಎಷ್ಟು ದೇವರನ್ನು ಅಪ್ರೋಚ್ ಮಾಡ್ಬೇಕಾದ್ರೆ ಎಷ್ಟು ಕರೆಕ್ಟಾಗಿ ನ್ಯಾಯಬದ್ಧವಾಗಿ ನಾನು ಪ್ರೈಮ್ ಮಿನಿಸ್ಟರ್ ಅನ್ನೋ ಒಂದು ಅಹಂಕಾರ ಇಲ್ದಿರ ಹೇಗೆ ಒಂದು ಭಕ್ತನಾಗಿ ಹೋಗಿ ಬಂದರು. ಇದೆಲ್ಲ ಒಂದು ಇನ್ನೇನಿದೆ ಅವರ ಜೀವನದಲ್ಲಿ ಅವ್ರು ಹೇಳ್ತಾ ಇರೋದೇ ನಡೀತಾ ಇದೆ, ಅವ್ರು ಮಾಡ್ತಾ ಇರೋದು ಆಗ್ತಿದೆ. ಧರ್ಮವಾಗಿ ನಮ್ಮ ದೇಶನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರಿ ತಪ್ಪು ನಮ್ಮ ಚೈನಾ ಬಾರ್ಡ್ರಲ್ಲಿ ಆಗಿರುವಂತಹ ತೊಂದರೆನ ಯಾರಿಗೂ ನಮಗೇನೂ ಗೊತ್ತಾಗ್ದಿರ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡಿದ್ರು. 1 2 ಎಕನಾಮಿಕಲಿ, ಫಿಸಿಕಲಿ ಎಲ್ಲ ಥರದಲ್ಲೂ ಅವ್ರು ನಮ್ಮ ದೇಶನ ಕಾಪಾಡ್ತಾ ಇದ್ದಾರೆ. ಅವ್ರು ನಡ್ಕೊಂಬಂದಿರೋದೇ ಹಾದಿ, ಅದು ದೊಡ್ಡದು. ನಮ್ಮ ಜೀವನದಲ್ಲಿ ಅದೇ ಥರನೇ ಕ್ಲೆನ್ಲಿನೆಸ್ಸಿಂದ ಹಿಡ್ಕೊಂಡು, ಆರೋಗ್ಯದಿಂದ ಹಿಡ್ಕೊಂಡು, ಅವ್ರು ಹೇಳೋ ಯೋಗದಿಂದ ಹಿಡ್ಕೊಂಡು, ಎಕನಾಮಿಕ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಯಿಂದ ಹಿಡ್ಕೊಂಡು, ನಮ್ಮ ಸುತ್ತಮುತ್ತ ನೆರೆಹೊರೆಯರಿಂದ ಭದ್ರತೆನ ಹಿಡ್ಕೊಂಡು, ಇದೆಲ್ಲ ನಮ್ಮ ಜೀವನದಲ್ಲೂ ಮೋದಿ ಥರಾನೇ. ಸೌಂದರ್ಯ ಲಹರಿ ಅವ್ರು ಹೇಳಿದ್ರು ಅನ್ನೋದಕ್ಕಲ್ಲ, ಆ ಒಂದು ಉದಾಹರಣೆ ನಿಮ್ಮ ಕಣ್ಣೆದ್ರು ಕಂಡಾಗ ಹಾಂ ನಿಜಪ್ಪ,
ಯಾಕೆಂದ್ರೆ ಅವ್ರು ಮಾಡ್ಕೊಂಡ್ ಬಂದಿರೋ ನವರಾತ್ರಿಯಿಂದನೇ ಇದೆಲ್ಲ ಪ್ರಭಾವ ಕಾಣಿಸ್ತಿದೆಯಲ್ಲ. ಇದು ನಮ್ಮ ಜೀವನದಲ್ಲಿ ನಾವು ಎಲ್ಲರೂ ಕೇಳುವಂತದ್ದು ಮೋದಿ ಹಿಂದೆ ಇರೋ ಶಕ್ತಿ ಏನು ಅನ್ನೋದನ್ನ ಪ್ರತಿಯೊಬ್ರು ಕೇಳ್ತಿರ್ತಾರೆ. ಖಂಡಿತ ಖಂಡಿತ ಇದರ ಒಂದು ಪಾರ್ಟ್ ಆಫ್ ಇಟ್. ಅದು 100% ಅವರು ನಡ್ಕೊಂಡು ಬರ್ತಾ ಇರೋ ದಾರಿನೇ ಇದರಲ್ಲಿ ದಾರಿನಲ್ಲಿ ಈ ಶಕ್ತಿ ಇರೋ ಹೊತ್ತಿಗೆ ಇದೆಲ್ಲ ಅವ್ರ ಲೈಫಲ್ಲಿ ಸಕ್ಸಸ್ ಆಗ್ತಿರೋದು. ಇದು ನೋಡಿ, ಯಾವುದೇ ಮಂತ್ರವಾಗಲಿ ನನಗೆ ಹೆಲ್ಪ್ ಆಗಬೇಕು. ಯಾವ ತರ ಹೆಲ್ಪ್ ಆಗ್ತಿದೆ ಅಂದ್ರೆ ನನ್ನ ಕಣ್ಣೆದುರುಗ ಕಾಣ್ಬೇಕು ಅದು ಹೆಲ್ಪ್ ಆಗ್ತಾ ಇರೋದು. ಇವಾಗ ಮೋದಿ ಅವರು ನಡ್ಕೊಂಡ್ ಬರ್ತಾ ಇರೋದು ರೀತಿಯಲ್ಲೇ ನಮ್ಗೆ ಕಾಣಿಸ್ತಿದೆ ಅದು ಅವ್ರಿಗೆ ಎಷ್ಟು ಸಹಾಯ ಆಗ್ತಿದೆ ಅಂತ. ಅದನ್ನೇ ನಾವು ಡೂಪ್ಲಿಕೇಟ್ ಮಾಡ್ಕೋಬೇಕಾದ್ರೆ ಸಿಂಪಲ್, ಜಸ್ಟ್ ಫಾಲೋ ಇಟ್ ಅಷ್ಟೇ, ಇನ್ನೇನು ಮಾಡ್ಬೇಕಾಗಿಲ್ಲ. ನಾನು ಆಗ್ಲೇ ಹೇಳ್ದಾಗೆ 100ರಿಂದ 100 ಶ್ಲೋಕದಲ್ಲಿ ಎಲ್ಲವೂ ಅಡಕವಾಗಿದೆ. ಮನುಷ್ಯನಿಗೆ ಬರುವಂತಹ ಆಗು ಹೋಗಿ ಎಲ್ಲಾ ತರ ಕಾಂಬಿನೇಷನ್ ಪ್ರಾಬ್ಲಮ್ಸ್ಗೂ 100 ಶ್ಲೋಕದಲ್ಲಿ ಸೊಲ್ಯೂಷನ್ ಇದೆ. ನೀವು ಫಾಲೋ ಮಾಡಿ, ಒಂದು ಒಳ್ಳೆ ಗುರುಗಳ ಹತ್ರ ಹೋಗಿ ಸ್ಪಷ್ಟವಾಗಿ ಹೇಳೋದನ್ನ ಕಲೀರಿ. ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ಕೊಂಬನ್ನಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಯಾವ ಲೈಫಲ್ಲೂ ಪ್ರಾಬ್ಲಮ್ ಇಲ್ದಿರಾ ಮೋದಿಗಿನ್ನ ಭರ್ಜರಿಯಾಗಿರ್ತೀರಿ ಅಂತ ಮಾತ್ರ ಖಂಡಿತ ನಾವು ಹೇಳ್ಬಲ್ವಿ. ಅದು ಮಾತ್ರ ಸತ್ಯ. ನಾವು ಅವಾಗಲೇ ಬ್ರೇಕ್ಗಿಂತ ಮುಂಚೆ ನಾವು ಕೇಳಿದ್ರಿ ಅದನ್ನ ಯಾವ ರೀತಿ ಪಾರಾಯಣ ಮಾಡ್ತದ್ದು. ಒಂದು ತುಣುಕನ್ನ ನಮ್ಮ ಜನಗಳಿಗೆ, ವೀಕ್ಷಕರಿಗೆ ತೋರಿಸ್ಬಿಡೋಣ. ಗಜೇಂದ್ರವದನಂ ವಾಮಾಂಗಾರೂಢವಲ್ಲಭಾಶ್ಲೇಷ್ಣಂ ಕುಂಕುಮಪರಾಗಶೋಣಂ ಕುವಲಯನೀಜಾರಕೋರಕಾಪೀಠಂ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗ ಪಾಶಂಕುಶೋ ಧನುರಿಶೂಲಪಿ ಧಾರಯಂತಿ ತಾಮ್ರೇಕ್ಷಣ ಅರುಣಮಾಲ್ಯ ವಿಶೇಷಭೂಷಾ ತಾಂಬೂಲಪೂರಿತಮುಖೀಂ ತ್ರಿಪುರಾ ನಮಾಮಿ. ಸುಮಾರು ಎಷ್ಟು ವರ್ಷದಿಂದ ಇದನ್ನ ನೀವು ಕಲ್ತ್ಕೊಂಡು ಬಂದಿದ್ದೀರಾ? 83ನೇ ವರ್ಷದಲ್ಲಿ ನಾನು ಕಲ್ತಿದ್ದೆ, 83ನೇ ಇಸ್ವಿಲಿ. ಅಂದ್ರೆ ಪ್ರತಿನಿತ್ಯ ಮಾಡ್ತೀರಾ ಪ್ರಾಕ್ಟೀಸ್? ನಮಗೆ ಬಂದು ಹೇಳ್ಕೊಟ್ರು ಒಬ್ರು. ಅವರು ಪೂರ್ತಿ ಹೇಳ್ಕೊಡ್ಲಿಕ್ಕೆ ಆಗಲಿಲ್ಲ. ಅವ್ರು ಹೇಳಿದ್ದನ್ನೇ ನಾನು ಗಮನದಲ್ಲಿ ಇಟ್ಕೊಂಡು ಅದನ್ನು ಹಾಗೆ ಕಲಿತು ನಾನು ಏನು ಮಾಡಬೇಕಾದ್ರು, ನಾನು ಮಲಗಿರ್ಬೇಕಾದ್ರು, ಕೂತಿರ್ಬೇಕಾದ್ರು, ನಿಂತಿರ್ಬೇಕಾದ್ರು ನನಗೆ ಪುಸ್ತಕ ನೋಡ್ದಂಗೆ ನನಗೆ ಅದು ನನ್ನ ಇದಕ್ಕೆ ಬರ್ತಾಯಿತ್ತು. ನನಗೆ ಬಂದ ಮೇಲೆ ನಾನು ಪುಸ್ತಕ ನನಗೆ ನೋಡಿದ್ರೆ ಅದೇ ಪದ್ಯ ಅದೇ ಇದು. ಆ ರಾಗಗಳು ಹಾಕುವಾಗಲೂ ಅವ್ರು 100 ಶ್ಲೋಕಕ್ಕೂ ಒಂದೊಂದು ರಾಗ ಹಾಕಿ ಹೇಳ್ಕೊಟ್ಟಿದ್ರು. ಅದು ನಾನು ಅವ್ರ ಹತ್ರ ಪೂರ್ತಿ ಕಲೀಲಿಕ್ಕಾಗಲಿಲ್ಲ. ಏನಂದರೆ ಗುರುವಿಂದ ಕಲಿಬೇಕು ಅಂತ 10 ಶ್ಲೋಕ ಸುಮ್ಮನೆ ಹೇಳ್ಕೊಟ್ರು. ಆಮೇಲೆಲ್ಲ ಇದು ಮಾಡಿದ್ದೆಲ್ಲ ಆ ರಾಗದ ಮೇಲೆ ನಾನು ಇದು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಅವ್ರದ್ದು ಯಾವುದೋ ಒಂದು ಕ್ಯಾಸೆಟ್ ಇತ್ತು, ಅದು ಹಾಕಿ ನೋಡಿದ್ರೆ ಅವ್ರು ಹೆಂಗೆ ಹೇಳ್ಕೊಟ್ಟಿದ್ದಾರೋ ಅದೇ ಥರನೇ ನನಗೆ ಬಂತು. ನನಗೆ ಪುಸ್ತಕ ನೋಡ್ದಂಗೆ ನನಗೆಲ್ಲ ಬಾಯಿಗೆ ಬಂತು. ಅದು 41 ಶ್ಲೋಕದವರೆಗೂ ನಾನು ಪುಸ್ತಕ ತೆಗೆದು ನೋಡಲಿಲ್ಲ. ಹಾಗೆ ಶ್ಲೋಕ ಪಠನೆ ಮಾಡೋದು ಅಷ್ಟು ಸುಲಭದ ಮಾತು. ಅದಾದಮೇಲೆ ಕೆಲವ್ರು ಬಂದು ನನಗೆ ಹೇಳ್ಕೊಡಿ ಅಂತ ಹೇಳಿದಾಗ ಏನಪ್ಪ ನನಗೆ ಮುಂದಕ್ಕೆಲ್ಲ ಅಷ್ಟೊಂದು ಸರಿಯಾಗಿ ಬರಲ್ವಲ್ಲ, ಇಷ್ಟು ಮಾತ್ರ ನಂಗೆ ಬಂದುಬಿಟ್ಟಿದೆ, ಮುಂದಿಂದ ಏನು ಮಾಡಬೇಕು ಅಂದರೆ ನಾನು ಒಂದು ಸರ್ತಿ ಹೇಳ್ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಅದಾಗದೆ 100 ಶ್ಲೋಕದವರೆಗೂ ಬಂತು. ಕೆಲವು ಮಾತ್ರ ಬರದೇ ಇರೋದನ್ನು ಯಾರೋ ನಮ್ಮ ಶಿಷ್ಯರ ಒಬ್ಬರು ನಮ್ಮ ಹತ್ರ ಮಾಮಿ ಕ್ಯಾಸೆಟ್ ಇದೆ ಕೊಡ್ತೀವಿ ಅಂದರು. ಅದು ತೊಗೊಂಡು ಬಂದು ಕೇಳಿದ್ಮೇಲೆ ಅವ್ರು ಹೆಂಗೆ ಹೇಳಿದ್ರು ಅದೇ ಥರನೇ ನನಗೆ ಬಂತು. ಓಕೆ ಲಲಿತಾ ಮೇಡಮ್, ಅದು ಪಠನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅದು ಹೆಂಗೆ ಜ್ಞಾಪಕ ಇಟ್ಕೊಳ್ತೀರಾ? ಅದು ಆ ದೇವಿಯ ಕೃಪೆ ಅಂತಲೇ ನಾನು ಅಂದ್ಕೊಳ್ತೀನಿ. ಆ ದೇವಿನೇ ನಮಗೆ ಮೆಮೊರಿ ಪವರು ಕೊಟ್ಟಿರ್ತಾಳೆ, ಎಲ್ಲ ಜ್ಞಾಪಕ. ಪ್ರತಿನಿತ್ಯನೂ ನನಗೆ ನನ್ನ ನಿಜವಾದ ಗುರುಗಳು ಅಂದರೆ ಇವರ ಹತ್ರನೇ ನಾನೆಲ್ಲ ಕಲ್ತಿದ್ದು. ಆಮೇಲೆ ದೇವಿ ಪ್ರತಿನಿತ್ಯನೂ ಎದ್ದಾಗ ಕೂತಾಗ ಓಡಾಡ್ಬೇಕಾದ್ರೆ ಯಾವಾಗಲೂ ಮನಸ್ಸಿನಲ್ಲಿ ಅದೇ ಹೇಳ್ಕೊಂಡು ಎಲ್ಲ ಬಾಯಿಗೆ ಬಂತು. ಹಾಗೆ ನಾನು ಕಲ್ತಿದ್ದು. ಓಕೆ, ನೀವು ದಿನದಲ್ಲಿ ಇದನ್ನ ಎಷ್ಟು ಸಲ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ? ನೀವೇನಾದರೂ ಕ್ಲಾಸಸ್ಸು ಆ ರೀತಿ ತಗೊಳ್ತಿದ್ದೀರಾ ಅಥವಾ ಕ್ಲಾಸಸ್ಸು ತಗೊಳ್ತೇನೆ. ರಾಜಾಜಿನಗರದಲ್ಲಿ ನಾವು ಶಂಕರ ಕಿಂಕರ ಸಭಾ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಅಲ್ಲಿ ಬರೋರಿಗೆ ನಾವು ಸೌಂದರ್ಯ ಲಹರಿ ನಾನು ಈಗ 2 ವರ್ಷದಿಂದ ಅನ್ಕ ಇದು
500 ಪಾರಾಯಣ ಮಾಡಬೇಕು ಅಂತ ನಮ್ಮ ಪರಮ ಪೂಜ್ಯ ಶಂಕರ ಭಾರತಿ ಸ್ವಾಮೀಜಿಯವರು ಆದೇಶ ಕೊಟ್ಟಿದ್ದರು. ಅದರ ಪ್ರಕಾರ ಮಾತೆಯರಿಗೆಲ್ಲ ಹೇಳ್ಕೊಡೋದು, ಸ್ವಲ್ಪ ಆವಾಗ ಅರ್ಥನೂ ಒಂದು ಸ್ವಲ್ಪ ಎಲ್ಲ ಹೇಳೋದು, ಆ ಥರ ಮಾಡಿಕೊಂಡು ಹೇಳುವಾಗ ಹೇಳ್ತಾ ಉತ್ಸಾಹ, ಭಕ್ತಿ, ಸ್ಪಷ್ಟ ಉಚ್ಚಾರಣೆ. ಕೆಲವ್ರಿಗೆ ಅದು ಕಷ್ಟ ಆಗುತ್ತೆ, ಈ ಮಂತ್ರ ಪಠನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಬಟ್ ಅದನ್ನ ಯಾವ ರೀತಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು? ಒಂದ್ ವೇಳೆ ನಾವು ಹೇಳ್ತಾ ಕೆಲವ್ರಿಗೆ ಖುಷಿ ಅಂದ್ರೆ ಖುಷಿಗೋಸ್ಕರ ಆದ್ರೆ ಅದನ್ನ ಹೇಳ್ತಾರೆ, ಆದ್ರೆ ಅದ್ರಲ್ಲಿ ಕೆಲವೊಂದು ತಪ್ಪುಗಳು ಇರ್ತವೆ. ಸೊ ಅವಾಗ ಏನ್ ಮಾಡೋದು? ನಾವು ಅದಕ್ಕೆ ಅವ್ರ ಕೈಲಿ ಹೇಳಿಸ್ತೀವಿ. ಆಮೇಲೆ ಈಗ ನಾವು ಹೇಳ್ಕೊಟ್ಟ ಮೇಲೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಂದು ಪದ್ಧತಿ ಇದೆ. ಉಪಾಧ್ಯಾಯರು ಒಂದು ಸರಿ ಹೇಳ್ತಾರೆ, ಹೇಳಿಸ್ಕೊಂಡ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು 2 ಸರಿ ಹೇಳ್ತಾರೆ. ಅವರು 2 ಸರಿ ಹೇಳುವಾಗ ನಾವು ಕೇಳಿಸ್ಕೊಳ್ತೀವಿ, ಉಚ್ಚಾರಣೆ ಸರಿ ಇದೆಯಾ ಇಲ್ವಾ. ಅವ್ರು 2 ಸರಿ ಹೇಳಿದಾಗ ಒಂದನ್ನ ಮೊದಲನೇ ಸರಿ ಹೇಳಿದಾಗ್ಲೇ ಅದನ್ನ ನಾವು ಮತ್ತೆ ತಿದ್ದುತ್ತೇವೆ, ತಿದ್ದಿ ಅಭ್ಯಾಸ ಮಾಡಿಸ್ತೇವೆ. ಒಂದು ಶ್ಲೋಕ ಹೇಳ್ಕೊಡೋದು, ಆ ಒಂದು ಶ್ಲೋಕವನ್ನ ಮತ್ತೆ ಹೇಳ್ಕೊಡೋದು, ಅದ್ರ ಜೊತೆಗೆ ಅರ್ಥ ಹೇಳೋದು, ಪ್ರಾಮುಖ್ಯತೆ ಹೇಳೋದು, ಸರಳವಾದ ರೀತಿಯಲ್ಲಿ ಅವ್ರಿಗೆ ಹೇಳೋದು ಅಭ್ಯಾಸ ಮಾಡಿಸ್ಬೇಕು. ಅಭ್ಯಾಸ ಬಲದಿಂದ ಉಚ್ಚಾರಣೆಯ ಸ್ಪಷ್ಟತೆಯನ್ನ ಶಿಕ್ಷಕರು ಹೇಳ್ಕೊಟ್ಟು ಅಭ್ಯಾಸ ಮಾಡಿಸ್ತೇವೆ. ಇಲ್ಲಿ ಒಂದು ಪಾಯಿಂಟ್ ಆಡ್ ಮಾಡಕ್ ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಗುರುವಿನ ಪರಂಪರೆನೇ ಇದೆ. ಇವ್ರಿಗೆ ಅವರು ಗುರುಗಳು, ಅವ್ರಿಗೆ ಗುರುಗಳು, ಅವ್ರಿಗೆ ಇನ್ನೊಬ್ರು ಗುರುಗಳು. ಸೊ ಈ ಗುರುವಿನ ಪರಂಪರೆನೇ ನೋಡ್ತಾ ಇದೀವಿ. ಸೊ ಗುರು ಪರಂಪರೆಯಿಂದ ಬಂದಂತಹ ಈ ಮಂತ್ರಗಳಂತ. ಇವಾಗ ಎಕ್ಸಾಂಪಲ್, ಇವಾಗ ನಾನು ಟೆಕ್ಕಿ, ಆಲ್ಟರ್ನೇಟಿವ್ ಥೆರಪಿಸ್ಟ್, ಪ್ಲಸ್ ಇದರಲ್ಲಿ ಕೂಡ ನಿಮ್ಗೆ ಇದ್ರ ಬಗ್ಗೆ ಯಾರು ಹೇಳಿದ್ದು? ಅದನ್ನ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮತ್ತೆ ನೀವ್ ಎಷ್ಟು ವರ್ಷದಿಂದ ಇದ್ ಮಾಡ್ತಿದ್ರೆ, ಮತ್ತೆ ನಿಮ್ಮಲ್ಲಿ ಆಗಿರುವಂತ ಕೆಲವೊಂದು ಬದಲಾವಣೆಗಳಿಗೇನು ಅಂತ? ಖಂಡಿತ ಅದನ್ನೇ ಹೇಳಕ್ಕೆ ಅಂತ ಬಂದೆ. ನಾವು ಟೆಕ್ನಾಲಜಿನಲ್ಲಿ ಇರುವಂತಹವರು, ಪ್ಲಸ್ ಈ ಧರ್ಮದಲ್ಲಿ ನಮಗೆ ಆಸಕ್ತಿನೂ ಇದೆ. ನಮ್ಮ ಸಂಸ್ಕಾರನೂ ಇರಬಹುದು, ನಮ್ಮ ವಾತಾವರಣ ಇರಬಹುದು, ಪ್ಲಸ್ ನಾನು ಆಲ್ಟರ್ನೇಟಿವ್ ಥೆರಪಿಸ್ಟ್ ಕೂಡ. ಓಕೆ, ಇದರ ಪ್ರಭಾವಗಳು ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತನೂ ನಮಗೆ ಸತ್ಯ ಗೊತ್ತು. ಇವಾಗ ಬೆಳಗ್ಗೆಯಿಂದ ಸಂಜೆ ಸಾಫ್ಟ್ವೇರ್ ಕಂಪನಿಗೆ ಹೋದ್ರೆ ಟೈಮೇ ಸಿಗಲ್ಲ. ಗುರುಗಳು ಸಿಕ್ಕಿದ್ರು ಶಿಷ್ಯರಿಲ್ಲ ಈ ಕಾಲದಲ್ಲಿ, ಹೋಗಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ನನ್ನ ತಂಗಿ ಕೇಳಿದ್ಲು, ಏನ್ ಮಾಡೋದು, ನಂಗೆ ಕಲಿಬೇಕು ಅಂತ ಆಸೆ ಆಗ್ತಿದೆಯಲ್ಲ, ಇಷ್ಟು ಜನ ಇಷ್ಟು ಮಾಡ್ತಿದ್ದಾರೆ, ನಾನು ಸಾಫ್ಟ್ವೇರ್ ಕಂಪನಿನಲ್ಲಿ ಇದ್ದೀನಿ, ನಾನು ಹೇಗಪ್ಪ ಮಾಡೋದು, ಅಥವಾ ಬೇರೆ ಕೆಲಸದಲ್ಲಿ ಓಡಾಡ್ತೀನಿ, ಆಗಲ್ಲ ಅಂತ. ನಾನು ಹುಡುಕಿ ಈಗ ಯಾವ ವೇದಾಂತ ಭಾರತಿಯಿಂದ ಅವರು ನಮ್ಗೆ ಇಷ್ಟೆಲ್ಲ ಮಾಡ್ಕೊಡ್ತಿದ್ದಾರೋ, ಎಷ್ಟು ಚೆನ್ನಾಗಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಒಂದು ಆ್ಯಪ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ ಮೊಬೈಲಲ್ಲಿ. ಆ ಆ್ಯಪಿಂದ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ, ವೇದಾಂತ ಭಾರತಿ ಕಡೆಯಿಂದ ಸೌಂದರ್ಯ ಲಹರಿ ಅಂತ ಹೇಳಿ ಆ್ಯಪಿನ ಡೌನ್ಲೋಡ್ ಮಾಡ್ಕೊಂಡ್ರೆ, ಅದರಲ್ಲಿ ಇವಾಗ ಹೇಗೆ ಛಾಯಾ ಮೇಡಮ್ ಹೇಳ್ದಾಗೆ ಆ ಶ್ಲೋಕವನ್ನ ಹೇಳಿ, ಆ ಶ್ಲೋಕವನ್ನ ಒಂದು ಸ್ಟೂಡೆಂಟ್ ರಿಪೀಟ್ ಮಾಡುವಂತಹ ಒಂದು ಪದ್ಧತಿ ಅಲ್ಲಿ ಮಾಡಿ, ನಿಮ್ಮ ಫ್ರೀ ಟೈಮ್ನಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅದನ್ನ ಪ್ರಾಕ್ಟೀಸ್ ಮಾಡುವಂತಹ ವ್ಯವಸ್ಥೆ ಮಾಡ್ಕೋಬಹುದು. ನೀವು ಟ್ರಾವೆಲ್ ಮಾಡ್ತಿರ್ತೀರಾ, ಓಕೆ, ಅದನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಕಿವಿಗೆ ಇಯರ್ಫೋನ್, ಬೇರೆ ಯಾರಿಗೂ ಡಿಸ್ಟರ್ಬೆನ್ಸ್ ಏನಾಗಲ್ಲ, ಇಯರ್ಫೋನ್ ಹಾಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ದಿನಕ್ಕೆ ನೀವು ಟ್ರಾವೆಲ್ 1 hour ಅಂತೂ ಬೆಂಗಳೂರಲ್ಲಿ ಬೇಕೇ ಬೇಕಪ್ಪ. ಅದನ್ನ ನೀವು ಮಾಡೋಷ್ಟ್ರೊಳಗೆ ದಿನಕ್ಕೆ ನೀವು ಅಲ್ಲ, ನಾವ್ ಅದನ್ನ ಕೇಳಿಸ್ಕೊಳ್ತೀರಿ, ಬಟ್ ನಿಮ್ಗೆ ಟೈಮ್ ಸಿಕ್ತು ಅಂತ ಮೇಡಮ್ ಅದನ್ನೇ ಹೇಳ್ತಾ ಇರೋದು. ನಾನು ಈಗ ಸದ್ಯಕ್ಕೆ ಬ್ರೇಕ್ ಅಲ್ಲಿ ಇದ್ದೀನಿ, ಟೆಕ್ಕಿಂದ ನಾನು ಬ್ರೇಕ್ ಅಲ್ಲಿ ಇದ್ದೀನಿ. ಸೊ ಅದಕ್ಕೋಸ್ಕರ ಈಗ ಆ ಒಂದು ಟೈಮ್ ಇದೇ ತರ ಯುಟಿಲೈಸ್ ಮಾಡ್ಕೊಂಡು ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮೇಡಮ್ ಹೇಳ್ಕೊಟ್ಟಿರೋದು ಒಂದು, ಮತ್ತೆ ನಾವು ಮನೆಯಲ್ಲಿ ಹೋಗಕ್ಕಾಗ್ದಿರ ಇದ್ದಾಗ ಇದನ್ನ ಇಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ನಾವು ಅದನ್ನ ಪಾರಾಯಣ ಮಾಡ್ತಾ ಇದೀವಿ. ನಾನು ಟೆಕ್ಕಿಗಳಿಗೆ ಒಂದು ಅನುಕೂಲವಾಗ್ಲಿ ಅಂತ ಹೇಳಿ ಆ್ಯಪ್ ಬಗ್ಗೆ ಹೇಳಿದ್ದು. ಓಕೆ ಓಕೆ ಗುರುಗಳೇ, ಈ ಮಂತ್ರವನ್ನ ಪಠನೆ ಮಾಡುವಾಗ ಕೆಲವೊಂದು ಸಮಯಗಳು ಇರಬೇಕು, ಯಾವಾಗೂ ಮಾಡೋಂಥದ್ದಲ್ಲ. ಮತ್ತು ಅಕಸ್ಮಾತ್ ನಮಗೇನೋ ತುಂಬ ಈ ಇತ್ತೀಚಿನ ನಮ್ಮ ಬ್ಯುಸಿ ಲೈಫಲ್ಲಿ ಬಹುಶಃ ಈ ಮಂತ್ರಗಳಿಂದ ನಮಗೆ ಸಿಗುವಂಥ ನೆಮ್ಮದಿ ಬಹುಶಃ ಬೇರೆ ಎಲ್ಲೂ ಸಿಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲನೇದಾಗಿ ಮಾತೆಯರಿಗೆ ನಮಸ್ಕಾರ ಹೇಳಬೇಕು. ಯಾಕೆಂತಂದರೆ ಗಂಡಸರು ಒಂದು ರೀತಿ ಪರದಾಟ ಆದರೆ ಹೆಂಗಸರು ನಾನಾ ರೀತಿ ಪರದಾಟ ಇರುತ್ತೆ. ಯಾಕೆಂದರೆ ಸರಸ್ವತಿಯೂ ಮಾತೆಯೇ, ಗಾಯತ್ರಿಯೂ ಮಾತೆಯೇ, ಲಕ್ಷ್ಮಿಯೂ ಮಾತೆಯೇ. ಆದರೆ ಇವಾಗ ನೀವು ಕೇಳಿದಂಥದ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದರೆ ಸಮಯ ಯಾವಾಗ ಅಂತ ಮುಖ್ಯ ಆಗುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಬೆಳಗಿನ ಸಮಯ ಪಾಪ ಶುರುವಾಗಿಬಿಟ್ರೆ 1 ಗಂಟೆ ತನಕ ಫ್ರೀ ಆಗಲ್ಲ. ಮತ್ತೆ ಅವ್ರು ಫ್ರೀ ಅಂತೇನನ್ನ ಅವ್ರು ಕೂತ್ಕೊಂಡ್ರೆ ಮಧ್ಯಾಹ್ನ 1 ಗಂಟೆ ಟೈಮ್ ಕೂತ್ಕೋಬೋದಷ್ಟೆ ಸಾಂಸಾರಿಕವಾಗಿ. ಇನ್ನು ಆಚೆ ಕಡೆ ಕೆಲಸ ಹೋಗೋರ್ಗಂತೂ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಆದರೆ
ಆದಿಗುರು ಶಂಕರ ಭಗವತ್ಪಾದರು ಏನು ಹೇಳಿದ್ರು ಅಂತಂದರೆ, ನಮ್ಮ ಭಾರತೀ ತೀರ್ಥ ಗುರುಗಳು ಮೊನ್ನೆ ಒಂದು ಉಪನ್ಯಾಸವನ್ನು ಕೊಟ್ಟರು. ಏನಂತಂದರೆ, ನಾವು ಹಸಿವಾದಾಗ ಎಷ್ಟು ತಿಂತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಹಸಿವಿಗೆ ಎಷ್ಟು ಬೇಕೋ ಅಷ್ಟು ತಿಂತೀವಿ ನಾವು. ಆದರೆ ಅದನ್ನು ನಾವು ಎಲ್ಲಿ ತಿಂತೀವಿ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಎಲ್ಲೊಂದು ಕಡೆ ತಿಂತೀವಿ, ಒಟ್ಟಿನಲ್ಲಿ ಹಸುವಾಗಿದೆ ಅಲ್ವಾ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದೇನು, 100 ಶ್ಲೋಕಗಳಲ್ಲಿ 100 ಶ್ಲೋಕವನ್ನು ಪಾರಾಯಣ ಮಾಡ ಅಂತ ಹೇಳಿಲ್ಲ. ಯಾಕೆ ಅಂದರೆ ಒಂದು ಸಂಸ್ಕಾರ ಅಂತ ಇಟ್ಟರು ಇದಕ್ಕೆ. ಏನು, ಈಗ ನನ್ನ ಆತ್ಮೀಯ ಸ್ನೇಹಿತರು ಹೇಳ್ತಿದ್ರು, ಈ ಸಂಸ್ಕಾರವನ್ನು ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ನಾವು. ಯಾಕೆ ಅಂತಂದರೆ ಉಳಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಪುಸ್ತಕವಾಗೇ ನಿಂತೋಗುತ್ತೆ, ಮಸ್ತಕಕ್ಕೂ ಹೋಗಲ್ಲ ಖಂಡಿತ. ಪದದ ಪಾಠದ ವಿಚಾರಕ್ಕೆ ಬಂದಾಗ ವೇದದಲ್ಲಿ ಏನಾಗುತ್ತೆ, ಪದಪಾಠವನ್ನು, ಕ್ರಮಪಾಠವನ್ನು, ಜಡಪಾಠವನ್ನು ಮಾಡಿ ಮುಗಿಸ್ಕೊಡ್ತೀವಿ. ಅಂದರೆ ಪದಪಾಠ ಅಂದರೆ ಪದ ವಿಂಗಡಣೆ ಮಾಡಿ ಹೇಳ್ಕೊಡ್ತಕ್ಕಂಥದ್ದು. ನಂತರ ಒಂದು ಬಾರಿ ಹೇಳಿದ ಮೇಲೆ 2 ಬಾರಿ ಹೇಳಿಸ್ತಕ್ಕಂಥದ್ದು. ಯಾಕೆಂದರೆ ವೇದಕ್ಕೂ ಇದಕ್ಕೆ ವ್ಯತ್ಯಾಸ ಏನಿಲ್ಲ. ಯಾಕೆಂದರೆ ಪದ ವಿಂಗಡಣೆ ಮಾಡಲಿಲ್ಲ ಅಂದರೆ ಅದನ್ನು ಹೇಳಿ ಕ್ಲಿಷ್ಟವಾಗುತ್ತೆ. ನೋಡಿ, ಯಾವಾಗ ನಿಮಗೆ ಫ್ರೀ ಆಗಿರುತ್ತೋ, ನಿಶೀತೆ ಭಾರ್ಗವವಾಸರೆ ಅಂತ ಹೇಳಿದ್ರು ಲಕ್ಷ್ಮೀನಾರಾಯಣ ಹೃದಯದಲ್ಲಿ. ನಿಶೀತೆ ಭಾರ್ಗವಾಸರೇನೋ ಶುಕ್ರವಾರ ದಿನದಲ್ಲಿ ಸಂಧ್ಯಾ ಕಾಲದಲ್ಲಿ ನಿಮಗೆ ಯಾವಾಗ ಬಿಡುವಿರುತ್ತೋ, ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಗಮನಿಸ್ಬೇಕಮ್ಮ. ನಾವು ಹಿಂಸೆಯನ್ನು ಪಟ್ಕೊಂಡು ಯಾವುದನ್ನು ಮಾಡಬಾರ್ದು, ತಪ್ಪಾಗುತ್ತೆ ಹಿಂಸೆಯನ್ನು ಪಟ್ಕೊಂಡು ಮಾಡಿದ್ರೆ. ಮತ್ತು ಹೇಗೆ ಮಾಡಬೇಕು, ಮನಸ್ಸು ಯಾವತ್ತೂ ಪ್ರಫುಲ್ಲವಾಗಿರಬೇಕು ಅಂತ ಹೇಳ್ತಾರೆ ಪಾರಾಯಣ ಮಾಡಬೇಕಾದ್ರೆ. ನಾವು 2 ನಿಮಿಷ ಮಾಡಲಿ, 1 ನಿಮಿಷ ಮಾಡಲಿ, 50 ಶ್ಲೋಕ ಪಾರಾಯಣ ಮಾಡಲಿ, ನಿಮ್ಮ ಸಮಯ ನೋಡ್ಕೊಳ್ಳಿ. ಕೆಲವ್ರು ಹೇಳ್ತಾರೆ ಊಟ ಮಾಡಿ ಪಾರಾಯಣ ಮಾಡಬೇಡಿ, ತಿಂಡಿ ತಿಂದು ಮಾಡಬೇಡಿ, ನಿಮ್ಮ ಇಂಥ ಸಂದರ್ಭಗಳಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ. ಅದು ನಿಯಮ. ಆದರೆ ಪಾರಾಯಣವನ್ನು ಮಾಡ್ತಕ್ಕಂಥ ಕಾಲ ಯಾವುದಪ್ಪ ಅಂದರೆ ಕಾಯ ವಾಚ ಮನಸ ಅಂತ 3 ಇಟ್ಟಿದ್ದಾರೆ. ಕಾಯ ಅಂದರೆ ದೇಹ, ವಾಚ ಹೇಳ್ತಕ್ಕಂಥ ಮಂತ್ರ, ಮನಸ ಅಂದರೆ ಎಲ್ಲೋ ಏನೋ ಬಿಜಿ ಗಂಜಾಟ. ಅಯ್ಯೋ ಮಕ್ಕಳು ಸ್ಕೂಲಿಂದ ಬಂದ್ಬಿಡ್ತಾರೆ, ಅಷ್ಟೊಳಗೆ ಪಾರಾಯಣ ಮುಗಿಸ್ಬಿಡ್ಬೇಕು. ಅಯ್ಯೋ ಗಂಡ ಆಫೀಸಿಂದ ಬಂದ್ಬಿಡ್ತಾರೆ, ಪಾರಾಯಣ ಮುಗಿಸ್ಬಿಡ್ಬೇಕು. ಇಲ್ಲ, ಏನೋ ನಿರ್ಬಂಧ ಇಟ್ಕೊಂಡು ಮಾಡಬಾರ್ದು. ಇದನ್ನು ಮಾಡಬೇಕಾದ್ರೆ ನಿಮ್ಮ ಸಮಯ ಯಾವ ಫ್ರೀ ಆಗಿರುತ್ತೆ ಆ ಸಮಯದಲ್ಲಿ ಕಂಡಮ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆದರೆ ಶಂಕರ ಭಾರತೀ ತೀರ್ಥರು ಮಾಡಿದ್ದು, ನಿನ್ನೆ ಮಾಡಿದಂಥ ಒಂದು ಪುಣ್ಯ ಕಾರ್ಯ ಏನಿದೆ, ಅದು ಖಂಡಿತವಾಗೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಯಾಕೆಂದರೆ ಸುಮಾರಷ್ಟು ಗ್ರಂಥಗಳು ಪುಸ್ತಕವಾಗಿ ನಿಂತು ಹೋಗ್ತದೆ, ಗ್ರಂಥಗಳಾಗಿ ನಿಲ್ತಾ ಇದೆ. ಶಿವಾನಂದ ಲಹರಿ ಆಗಲಿ, ಸೌಂದರ್ಯ ಲಹರಿ ಆಗಲಿ, ಅದರಲ್ಲೂ ವಿಶೇಷವಾಗಿ ದುರ್ಗಾ ಸಪ್ತಶತಿಗಿನ್ನ ಮೀರಿದ್ದಿರ್ತಕ್ಕಂಥ ಒಂದು ಪಾರಾಯಣ ಅಂತಂದರೆ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಅಂತ. ಅದರಲ್ಲಿ ಪೂರ್ತಿ ಜೀವನವನ್ನು ಹೇಗೆ ಇಟ್ಕೋಬೇಕು, ನಮ್ಮ ದೇಹದಲ್ಲಿರ್ತಕ್ಕಂಥ ಷಟ್ಚಕ್ರಗಳನ್ನು ಹೇಗೆ ಕಾಪಾಡ್ಕೋಬೇಕು. ಯಾಕೆಂದರೆ ಒಂದು ಸಿಂಪಲ್ಲಾಗಿ ಒಂದೇ ಒಂದು ವಿಷಯ ಹೇಳಿ ನಾನು ಮಾತಾಡ್ತೀನಿ ನಮ್ಮ. ಒಬ್ಬ ಮನುಷ್ಯ ಡಿಸಪಾಯಿಂಟ್ ಆಗ್ತಾನೆ. ಡಿಸಪಾಯಿಂಟ್ ಆದಾಗ ಅವನಲ್ಲಿ ಚೇತನ ಶಕ್ತಿ ಹೆಂಗಿರುತ್ತೆ, ಒಬ್ಬ ಕೆಲಸ ಕಳ್ಕೊಂಡಾಗ ಅಯ್ಯೋ ಹೋಯ್ತಲ್ಲ ಕೆಲಸ ಅಂತೇಳಿ ಮತ್ತೆ ಪ್ರಯತ್ನ ಪಡಬೇಕಂದ್ರೆ ಅವನಿಗೆ ಬರಬೇಕು, ಎನರ್ಜಿ ಬರಬೇಕು. ಒಬ್ಬ ಸಾಲ ಮಾಡಿರ್ತಾನೆ, ಆ ಸಾಲವನ್ನು ತೀರಿಸ್ಬೇಕು ಅನ್ನೋ ಒಂದು ಮಾರ್ಗ ಗೊತ್ತಿರುತ್ತೆ, ಆದರೆ ಮೊದಲು ಧೈರ್ಯನೇ ಕಳ್ಕೊಂಬಿಟ್ಟಿರ್ತಾನೆ. ಕೆಲವೊಬ್ರಿಗಿರುತ್ತೆ, ನೀನು ಮಕ್ಕಳಿಲ್ಲ, ನೀನು ಬಂಜೆ, ನೀನು ಮಾಡಬೇಡ ಅಂತ ಹೇಳ್ತಾರೆ ಕೆಲವೊಬ್ಬರು. ಯಾಕೆಂದ್ರೆ ಇನ್ನೂ ನಿಂತಿದೆ ಅಂತ ತುಂಬ ಕೆಟ್ಟದ ಪದ್ಧತಿಗಳು ಇನ್ನೂ ಇದೆ. ಆದರೆ ಒಂದು ಹೇಳ್ತೀನಮ್ಮ, ಇಡೀ ಜಗತ್ತಲ್ಲಿ ಮೆಡಿಕಲ್ಗಿನ ಮೀರಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಮ್ಮ ಈ ಗ್ರಂಥಗಳು. ಮೆಡಿಕಲ್ಗೆ ಬೇಕಾದರೆ ಮೀರುತ್ತೆ, ಹಾಗಂತೇಳಿ ಮೆಡಿಕಲ್ನ ದೂಷಣೆ ಮಾಡ್ತಿಲ್ಲ. ಈಗಿನ ಕಲಿಯುಗ ಪರಿಸ್ಥಿತಿಗೆ ನಮಗೆ ಈ ಸೆಂಚುರಿಗೆ ಬೇಕು, ಮೆಡಿಕಲ್ ಇಲ್ಲ ಅಂತ ಹೇಳಲ್ಲ. ಆದರೆ ಮೆಡಿಕಲ್ಗಿನ್ನ ಮೀರಿದ ಮಿರಾಕುಲ್ ಮಾಡ್ತಕ್ಕಂಥ ಶಕ್ತಿ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ನಂತರ ಶಿವಾನಂದ ಲಹರಿ, ಇನ್ನೂ ಮುಖ್ಯವಾಗಿ ಶಂಕರ ಭಗವತ್ಪಾದರು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅಲಕ್ಷ್ಮಿ ಪರಿಹಾರಾರ್ಥವಾಗಿ ಕನಕಧಾರ ಇದೆಯಲ್ಲ, ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ. ಹಾಗಾಗಿ ಸೌಂದರ್ಯ ಲಹರಿ ವಿಶೇಷವಾದ್ದು. ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದರೆ ಶಂಕರ ಭಗವತ್ಪಾದರ ಅನುಗ್ರಹ ಇದೆ ಅಂತ ಅನ್ಕೊಂತೀನಿ ನಾನು. ಓಕೆ ಗುರುಗಳೇ, ಈಗ ನೀವು ಶಂಕರಾಚಾರ್ಯರ ಬಗ್ಗೆ ಹೇಳ್ತಾ ಇದ್ರಿ. ಅವರ ಸಿದ್ಧಾಂತಗಳೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂಥ ಕೆಲವೊಂದು ಯೋಜನೆಗಳು, ಈಗ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಅಥವಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೆ ಸ್ಫೂರ್ತಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಅಮ್ಮ, ಒಂದು ಇದನ್ನು ಅತೀಂದ್ರಿಯ ಜ್ಞಾನ ಅಂತ ಕರೀತಾರಮ್ಮ. ಅತೀಂದ್ರಿಯ ಜ್ಞಾನ ಅಂತಂದರೆ ಈಗ ಒಬ್ಬ ಮನುಷ್ಯನಿಗೆ ಇರ್ತಕ್ಕಂಥ ಈ ಸೆಲೆಬ್ರಮಲ್ಲಿ ವಿಶೇಷವಾಗಿರ್ತಕ್ಕಂಥ ಅತೀಂದ್ರಿಯ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅವನ ಹ್ಯಾಬಿಟ್ಸ್ ಅಂತ ಕರೀತಾರೆ. ಯಾಕೆಂದರೆ ಒಬ್ಬ ಮನುಷ್ಯ ತನ್ನ ಉದ್ಧಾರ ಆಗೋದು ಅವನ ಕೈಯಲ್ಲೇ ಇದೆ, ಅವನು ಹಾಳಾಗೋದು ಅವನ ಕೈಯಲ್ಲೇ ಇದೆ. ಒಂದು ದೇಶವನ್ನು ನಡೆಸಬೇಕಾದ್ರೆ ಅವನ ಬರೀ ತನ್ನ ಸಿದ್ಧಾಂತಗಳನ್ನ ಇಟ್ಕೊಂಡೇ ಮಾಡಲಿಕ್ಕಾಗಲ್ಲ. ಆ ಸಿದ್ಧಾಂತಗಳ ಜೊತೆಯಲ್ಲಿ ಸ್ವಲ್ಪ ವಿಲ್ ಪವರು ಇರಬೇಕಾಗತ್ತೆ. ಆ ವಿಲ್ ಪವರ್ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನಿಗೆ
ದೇಶದ ಸಂಪ್ರದಾಯ, ದೇಶದ ರಾಜಕೀಯ, ದೇಶದ ಹಣದ ವ್ಯವಸ್ಥೆ, ದೇಶದಲ್ಲಿರ್ತಕ್ಕಂಥ ಕುತಂತ್ರಗಳು, ದೇಶವನ್ನು ನಾನು ಹೇಗೆ ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಇದಿಷ್ಟು ಒಬ್ಬ ಮುಖ್ಯಮಂತ್ರಿಗಾಗಲಿ ಪ್ರಧಾನಮಂತ್ರಿಗಾಗಲಿ ಇರ್ತಕ್ಕಂಥ ವಿಚಾರ. ಅದರಲ್ಲಿ ಕೆಲವೊಬ್ರು ಇರ್ತಾರೆ ಬಿಡಿ, ನಾನು ಜಿಲೇಬಿ ತಿನ್ನಲ್ಲ ಅಂದರೆ ಎದುರುಗಡೆನೂ ತಿನ್ನಬಾರ್ದು ಅಷ್ಟೇ, ಅಂಥ ಸಿದ್ಧಾಂತಕ್ಕೆ ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಕರ್ಮಾನುಸಾರ ಅನುಭವಿಸ್ಕೊತಾರೆ, ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಆದರೆ ಮೋದಿಯವ್ರ ವಿಚಾರಕ್ಕೆ ಅಂತ ಬಂದಾಗ ಅವರೊಂದು ಇಡ್ತಕ್ಕಂಥ ಹೆಜ್ಜೆ ಕರೆಕ್ಟಾಗಿದೆಯಮ್ಮ. ಯಾಕೆ ಅಂತಂದರೆ ಅವರು ಸಂಸ್ಕೃತಿಯನ್ನು ಉಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ವೇದಗಳನ್ನು ಉಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ಮಹಿಳೆಯರಿಗೆ ಒಳ್ಳೆಯ ಸ್ಥಾನಮಾನ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು. ಇನ್ನೂ ಮುಂದಕ್ಕೆ ಹೋಗಬೇಕಾದ್ರೆ ಯಾರೂ ಮಾಡಿದಂಥ ವಾರಣಾಸಿಯಲ್ಲಿ ಕಾಶಿ ಇರ್ತಕ್ಕಂಥ ಆ ಸ್ಥಿತಿಯನ್ನು ಇವತ್ತಿನ ಸ್ಥಿತಿ ತುಂಬ ಸುಧಾರಿಸಿದ್ದಾರೆ, ಕಾಶಿ ಸ್ಥಿತಿಯನ್ನು. ಅದಕ್ಕೆ ನಾವು ಯಾಕೆ ಮೆಚ್ಕೋಬೇಕು ಅವ್ರನ್ನ ಅಂದರೆ, ಯಾರನ್ನೇ ಒಬ್ಬರು ಹೊಗಳಿದ್ರೆ ಆಯಸ್ಸು ಕ್ಷೀಣ ಅಂತ ಹೇಳ್ತಾರೆ, ತುಂಬ ಹೊಗಳಿದ್ರೆ. ಹಾಗಾಗಿ ನಾನು ಮೋದಿಯವ್ರನ್ನ ಹೊಗಳ್ತಿಲ್ಲ, ಆದರೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ. ಹಾಗಾಗಿ ಅದರಲ್ಲಿ ಏನು ಹೇಳ್ತೀನಿ ಅಂದರೆ, ಇವರಿಗೆ ಈ ಅತೀಂದ್ರ ಶಕ್ತಿ ಹೇಗೆ ಬಂತು, ಹೇಗೆ ಸಿಕ್ತು ಅಂತಂದರೆ, ಒಂದು ಧ್ಯಾನದಿಂದ, ಎರಡನೇದು ಯೋಗದಿಂದ, ಮೂರನೇದು ಅವ್ರಿಗೆ ಇಟ್ಕೊಂಡಿರ್ತಕ್ಕಂಥ ಪದ್ಧತಿಯಿಂದ. ಅಂದರೆ ಒಬ್ಬ ಮನುಷ್ಯ ದಿನದ 4 ಗಂಟೆ ಕಾಲ ಧ್ಯಾನವನ್ನು ಮಾಡು ಅಂತ ಹೇಳ್ತಾನೆ. ನಮ್ಮ ಋಷಿ ಮುನಿಗಳೆಲ್ಲ ಮಾತಾಡ್ತಿರಲಿಲ್ಲ, ಅವ್ರು ಮಾತಾಡಿದ್ರೆ ಇಂಥ ಗ್ರಂಥಗಳೆಲ್ಲ ಆಚೆಗೆ ಬರ್ತಿರ್ಲಿಲ್ಲ. ಯಾಕೆಂದರೆ ವಾಗ್ಯಮನಂ ಕುರಿಯಾತ್ ಅಂತಂದ್ರು. ಅಂದರೆ ಏನು, ಯಾರು ಹೆಚ್ಚು ಮಾತನಾಡ್ತಾನೋ ಅವನ ಆಯಸ್ಸು ಕ್ಷೀಣವಾಗ್ತಾ ಹೋಗುತ್ತಂತೆ. ಅದಕ್ಕೆ ಆದಿಗುರು ಶಂಕರ ಭಗವತ್ಪಾದರು ಹೇಳಿದ್ರು, ಧರ್ಮಸಿಂಧುವಿನಲ್ಲಿ ಊಟ ಮಾಡುವಾಗ, ಸ್ನಾನ ಮಾಡುವಾಗ, ಹವನವನ್ನು ಮಾಡುವಾಗ, ಪಾರಾಯಣವನ್ನು ಮಾಡುವಾಗ ಈ 4 ಸಂದರ್ಭಗಳಲ್ಲಿ ಮಾತನಾಡಬೇಡ ಅಂತ ಹೇಳಿದ್ರು. ಒಂದು ಕಾರಣ, ಮಾತಿನಿಂದ ಏನಾಗುತ್ತೆ, ಆಯಸ್ಸು ಕ್ಷೀಣವಾಗುತ್ತೆ, ಅದಕ್ಕೆ ಮಾತನಾಡಬೇಡ ಅಂತ ಹೇಳಿದ್ರು. ಅದರಲ್ಲಿ ಈ ಜ್ಞಾನ ಮೋದಿಯವರಿಗೆ ಹೇಗೆ ಬಂತು ಅಂದರೆ ಒಂದು ಹೇಳ್ತೀನಿ. ಮಹೀಂ ಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಯ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೆ ಸಹರಸ್ಯ ಪತ್ಯ ವಿಹರಸೆ. ಅಂದರೆ ಏನು, ಆದಿಗುರು ಶಂಕರ ಭಗವತ್ಪಾದರು ಕಲಿಯುಗದಲ್ಲಿ ತುಂಬ ಬುದ್ಧಿವಂತರು ಹುಡ್ತಾರೆ ಜನ. ಇದನ್ನೆಲ್ಲ ಓದಿ ಕರೆಸ್ಕೊಳ್ಳೋದು ತುಂಬ ಕಷ್ಟ. ಯಾಕೆ ಅಂತಂದರೆ ತಲೆಯನ್ನು ಚೆಚ್ಚಿದ್ರೆ ಮಾತ್ರ ಅರ್ಥ ಆಗುತ್ತೆ ಸರಸ್ವತಿ ಅಂದ್ರೆ ಏನು ಅಂತ. ಲಕ್ಷ್ಮಿ ಬೇಗ ಬರ್ತಾಳೆ, ಹೇಗೆ ಸೌಂದರ್ಯ ಒಲಿತಾಳೆ ಲಕ್ಷ್ಮಿ, ಲಜ್ಜೆಗೆ ಒಲಿತಾಳೆ ಲಕ್ಷ್ಮಿ. ಸರಸ್ವತಿ ಹಂಗೆ ಒಲಿಯಲ್ಲ, ತಲೆಯನ್ನು ಬಂಡೆಗೆ ಚೆಚ್ಚಿದ್ರೆ ಮಾತ್ರ ಸರಸ್ವತಿ ಒಲಿತಾಳೆ. ಅದಕ್ಕೆ ಕವಿರತ್ನ ಕಾಳಿದಾಸ ಹೇಳ್ದ, ಸರಸ್ವತಿ ಒಲಿಬೇಕಾದ್ರೆ ಸಹಸ್ರಾರು ಚಕ್ರ 1000 ಹೋಳು ಆಗುತ್ತಂತೆ ಸರಸ್ವತಿ ಒಲಿಬೇಕಾದ್ರೆ. ಅದಕ್ಕೆ ಅಗ್ನಿ ಭೂ ವಾಯು ತತ್ವಗಳಲ್ಲಿ ಈ 4 ತತ್ವಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಅನಾಹತ ಚಕ್ರವನ್ನು ವಾಯುತತ್ವ ಸೂಚಿಸ್ತಕ್ಕಂಥದ್ದು, ನಂತರ ವಿಶುದ್ಧ ಚಕ್ರವನ್ನು ಆಕಾಶ ತತ್ವಕ್ಕೆ ಸೂಚಿಸ್ತಕ್ಕಂಥದ್ದು. ಹೀಗೆ ನಮ್ಮದಲ್ಲಿ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಚಕ್ರಗಳನ್ನು ಒಂದೊಂದು ತತ್ವಕ್ಕೆ ಸೂಚಿಸಿದ್ರು. ಇದು ಯಾವ ಥರ ಗುರುಳೇ ಹೇಳ್ತಾ ಇದ್ದೀರಾ, ಅಗ್ನಿತತ್ವ ವಾಯುತತ್ವ ಅಂದರೆ ಒಂದು ಅರ್ಥ ಆಗ್ತಲ್ಲ ಅಂತ ಇದ್ದೀರಾ. ಅದಕ್ಕೆ ಅರ್ಥ ಇಷ್ಟೇ, ಅಗ್ನಿತತ್ವ ಅಂದ್ರೆ ಏನು, ದೇಹದಲ್ಲಿ ಉಷ್ಣ ಜಾಸ್ತಿ ಆದರೆ BP ಬರುತ್ತೆ, ತಲೆಯಲ್ಲಿ ಚಿಂತೆ ಜಾಸ್ತಿ ಆದರೆ ಶುಗರ್ ಬರುತ್ತೆ. ಇದೆರಡೇ, ಇನ್ನೇನು ಅರ್ಥ ಜಾಸ್ತಿ ಇಲ್ಲ. ಅದಕ್ಕೆ ಹೇಳೋದು ಏನು ಹೇಳ್ತಾರೆ ಅಂದರೆ, ಧ್ಯಾನವನ್ನು ಯಾರು ಮಾಡ್ತಾರೆ ಅವರು ಖಂಡಿತವಾಗಲು ಅವರ ಜೀವನದಲ್ಲಿ ಸೌಂದರ್ಯ ಲಹರಿ ಒಂದೇ ಅಲ್ಲ, ಅವ್ರ ಜೀವನ ತುಂಬ ಜಗಜ್ಯೋತಿಯಾಗಿ ಬೆಳಗುತ್ತೆ. ಓಕೆ ಗುರುಗಳೇ. ಓಕೆ ಮೇಡಮ್, ಈಗ ಚಾಯ್ ಮೇಡಮ್, ಈಗ ಪಠನೆ ಮಾಡೋದು ನಮ್ಗೆ ಅಷ್ಟು ಸುಲಭದ ಅವ್ರು ಹೇಳ್ತಾ ಇದ್ರು, ಅಷ್ಟು ಅದು ಬೇಗ ಎಲ್ರಿಗೂ ಒಲಿಯುವಂಥದ್ದಲ್ಲ, ಅದು ಒಂದು ಕಲೆ, ಅದು ಒಂದು ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಪ್ರಾಕ್ಟೀಸಸ್ ಕೂಡ ತುಂಬ ಇಂಪಾರ್ಟೆಂಟ್. ನೀವು ಅದನ್ನು ಯಾವ ರೀತಿ ಮಾಡ್ತೀರಾ? ಅದನ್ನು ಮೊದಲನೇದು ಅಭ್ಯಾಸ, ಚಿಕ್ಕ ವಯಸ್ಸಿನ ಸಂಸ್ಕಾರ. ಈಗ ಇಲ್ಲಿ ನಮ್ಮಲ್ಲಿ ಮನೆಯ ಪರಿಸರನೂ ಭಾಳ ಮುಖ್ಯವಾದದ್ದು. ಒಬ್ಬರು ಯಾರಾದರೂ ಮನೆಯಲ್ಲಿ ಇಂತಹ ಒಂದು ಧಾರ್ಮಿಕ ಹಿನ್ನೆಲೆ ಇರುವಂತಹ ಅಭ್ಯಾಸವನ್ನು ಇಟ್ಕೊಂಡ್ರೆ, ನಾವು ಮಾಡೋದನ್ನು ನೋಡಿ ನಮ್ಮ ಮನೆಯಲ್ಲಿ ಸುತ್ತಮುತ್ತ ಇರುವಂತಹ ಮಕ್ಕಳಾಗಲಿ ಅಣ್ತಮ್ಮಂದ್ರಾಗಲಿ ಯಾರೇ ಆಗಲಿ ಸದಸ್ಯರು ಕೂಡ ಅದನ್ನು ನೋಡೇ ಅವರು ಎಷ್ಟೋ ಅವ್ರಿಗೆ ಬಂದಿರುತ್ತೆ. ಈಗ ಒಬ್ಬ ಡಾಕ್ಟ್ರೇ ಉದಾಹರಣೆಗೆ ತಗೊಳ್ಳಿ, ಆ ಡಾಕ್ಟ್ರ್ ಮಕ್ಕಳಕ್ಕೆ ನೀವು ನೋಡಿದಾಗ ಅವ್ರ ಮನೆಯಲ್ಲಿ ಅವ್ರ ತಂದೆ ಅವ್ರ ತಾಯಿ ಆ ಡಾಕ್ಟ್ರಿನ ಅಭ್ಯಾಸ ನೋಡಿ ಕಲ್ತಿರ್ತಾರೆ. ಅಭ್ಯಾಸಾನುಸಾರಿಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಪದವಿ ಪೂರ್ವ ಪುಣ್ಯಾನಾಂ ಅಂತ ನಮ್ಮಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಭ್ಯಾಸ ಒಂದು ಗುರುಮುಖೇನ, ಎರಡನೇದು, ಮೂರನೇದು ಪರಿಸರ. ಈ ಎಲ್ಲದರಿಂದಲೂ ಕೂಡ ಅದು ಅಭ್ಯಾಸ ಮಾಡ್ತಾ ಅದೇ ಸುಲಭವಾಗುತ್ತೆ.
ಮೊದಲನೇ ದಿನ ಸ್ವಲ್ಪ ಕಷ್ಟ ಆಗುತ್ತೆ, 2ನೇ ದಿನ ಸುಲಭ ಆಗುತ್ತೆ, 3ನೇ ದಿನ ಇನ್ನೂ ಸುಲಭ ಆಗುತ್ತೆ, ಆಮೇಲೆ ಕಂಠಪಾಠ ತಾನಾಗಿ ಬರುತ್ತೆ, ಕೇಳ್ತಾನೂ ಬರುತ್ತೆ. ಅದಕ್ಕೆ ಮನೆಯ ಪರಿಸರ ಅದಕ್ಕೆ ತಕ್ಕನಾಗಿ ಇರಬೇಕು ಅಂತ. ಅದು ಹಾಗೆ ನಾವು ಈ ಲಲಿತಾ ಸಹಸ್ರನಾಮ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಶಂಕರ ಸ್ತೋತ್ರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಭ್ಯಾಸದಿಂದಲೂ ಕೇಳಿ ಸಾಧನೆಯಿಂದ ಕಾಲಾವಕಾಶ ಇಲ್ಲ ಅಂತ ಅಂದರೆ ಕಾಲಾವಕಾಶ ನಮ್ಮ ಕೈಲಿರುತ್ತೆ, ನಾವು ಮಾಡ್ಕೋಬೇಕು ಕಾಲಾವಕಾಶವನ್ನು. ಆಸಕ್ತಿ ಇದ್ದರೆ ಕಾಲಾವಕಾಶ ತಾನಾಗಿ ಬರುತ್ತೆ. ಈಗ ಒಂದು ಮಗು ಟಿ ವಿ ಮುಂದೆ ಏನೋ ಒಂದು ನೋಡುತ್ತೆ, ಹಾಗೆ ಮಾಡಿ ತೋರಿಸ್ತಾರೆ. ಮಕ್ಕಳು ಟಿ ವಿ ಹಾಡುಗಳನ್ನಾಗಲಿ ಯಾವುದೇ ಒಂದು ಸೀರಿಯಲ್ ಸಂದರ್ಭಗಳಾಗಲಿ ಅವ್ರು ಹೇಗೆ ಕಲಿತಾರೆ, ನೋಡಿರ್ತಾರೆ, ಅಭ್ಯಾಸದಿಂದ ಕಲಿತಾರೆ. ಇದು ಕೂಡ ಹಾಗೆ. ಅದರಿಂದ ನನ್ನ ಅಭಿಪ್ರಾಯದ ಪ್ರಕಾರ ಅಭ್ಯಾಸ, ಸಾಧನೆ ಇವುಗಳಿಂದ ಕಲಿಯೋದಕ್ಕೆ ಸಾಧ್ಯ. ಯಾವುದನ್ನಾಗಲಿ ನಾವು ಕಲಿಯೋದಕ್ಕೆ ಸಾಧ್ಯ. ಅದು ಸಂಸ್ಕಾರಯುಕ್ತವಾಗಲೂ ಕೂಡ ಮುಂದಿನ ಜನಾಂಗಕ್ಕೆ ನಾವು ಕೊಡುವ ಮಹತ್ತರವಾದ ಕೊಡುಗೆ ಅಂತ ಕೂಡ ನಾನು ಅಭಿಪ್ರಾಯವನ್ನು ಪಡ್ತೇನೆ. ಓಕೆ ಮೇಡಮ್ ರಾಜಶ್ರೀ, ವ್ರತಕ್ಕೂ ಮತ್ತು ಸೌಂದರ್ಯ ಲಹರಿಗೂ ಏನು ಸಂಬಂಧ? ವ್ರತ ಅನ್ನೋದು ವರ್ಷಕ್ಕೆ ಒಂದು ಸಲ ಬರುವಂಥದ್ದು. ಆಲ್ರೆಡಿ ವೇದದಲ್ಲಿ ಈ ಟೈಮ್ನಲ್ಲಿ, ಪುರಾಣಗಳಲ್ಲಿ ಈ ಟೈಮು ಏನು ಭಾದ್ರಪದ ಮಾಸ ಶುಕ್ಲ ಪಕ್ಷ, ಈ ದ್ವಿತೀಯ ತೃತೀಯ ಅಂತ ಆಲ್ರೆಡಿ ಸ್ಪೆಸಿಫೈಡ್ ಮಾಡಿರ್ತಾರೆ ಟೈಮು. ಆ ಟೈಮ್ನಲ್ಲೇ ಬರುವಂತಹದ್ದು ವ್ರತ. ಗಣೇಶ ವ್ರತ ಆಗಲಿ, ವರಮಹಾಲಕ್ಷ್ಮಿ ವ್ರತ ಆಗಲಿ, ಮತ್ತು ಯಾವುದೇ ಒಂದು ದೀಪಾವಳಿ ಆಗಲಿ, ಇದು ಸ್ಪೆಸಿಫಿಕ್ ಟೈಮ್ನಲ್ಲೇ ಆಲ್ರೆಡಿ ಕ್ಯಾಲೆಂಡರ್ ವೈಸ್ ಬಂದ್ಬಿಡುತ್ತೆ. ಇದು ಸೌಂದರ್ಯ ಲಹರಿ ಪಠಣೆ ಅನ್ನೋದು ಆ ಥರ ಒಂದು ವರ್ಷಕ್ಕೆ ಒಂದ್ಸಲ ಬರುವಂಥದ್ದು ಮೆಥಡ್ ಅಲ್ಲ. ಇದು ಆಲ್ರೆಡಿ ನಮ್ಮ ಇಚ್ಛೆ, ನಮ್ಮ ಪ್ರೀತಿ. ಇವಾಗ ಹೇಗೆ ಛಾಯಾ ಮೇಡಮ್ಮು ಮತ್ತು ಇವರು ಗುರುಗಳು ಹೇಳ್ದಾಗೆ, ನನ್ನಲ್ಲಿ ಶ್ರದ್ಧೆ ಒಂದಿದ್ರೆ ಸಾಕು. ಅದೇನು ಬ್ರಹ್ಮವಿದ್ಯೆ ಅಲ್ಲಪ್ಪ. ಟಿ ವಿನಲ್ಲಿ ಸುಮ್ಮನೆ ರೇಡಿಯೋ ಕೇಳ್ಕೊಂಡು ಹೋಗ್ತಾ ಇದ್ರೆ ನಾವು ಫಿಲಮ್ ಹಾಡುಗಳನ್ನ ಹೇಳ್ಕೊಂಡು ಹೋಗ್ತಿರ್ತೀವಿ, ಏನು ಕಷ್ಟ ಆಗಲ್ಲ. ಇದನ್ನೂ ಅಷ್ಟೇ, ಆ ಫಿಲಮ್ ಹಾಡು ಹಾಕೋ ಬದಲು ಇದನ್ನು ಹಾಕ್ರಿ, ನಿಮ್ಗೆ 4ನೇ ದಿನ ನಿಮಗೆ ಬಹಟ್ ಆಗಿರುತ್ತೆ, ಏನು ಕಷ್ಟ ಅಲ್ಲ. ಪ್ರೀತಿ ಒಂದಿದ್ರೆ ಸಾಕು, ಆ ಒಂದು ಶ್ರದ್ಧೆ ಒಂದಿದ್ರೆ ಸಾಕು. ನಾನು ಕಲಿಬೇಕು, ನನಗಿದ್ರಿಂದ ಒಳ್ಳೇದಾಗುತ್ತೆ, ಎಲ್ಲರೂ ಹೇಳ್ತಾ ಇದ್ದಾರಲ್ಲಪ್ಪ ಅನ್ನೋದೊಂದಿದ್ರೆ ಸಾಕು. ಅದನ್ನ ಫಸ್ಟ್ ಮಾಡಿ. ಇದು ಅದೇ ವ್ರತಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ವರ್ಷ ಬರುವಂಥದ್ದು, ಸ್ಪೆಸಿಫಿಕ್ ಟೈಮಲ್ಲಿ ಬರುವಂಥದ್ದು. ಇದು ಆ ಥರ ಅಲ್ಲ. ನಮಗೆ ಯಾವಾಗ ಇಷ್ಟ ಆಗುತ್ತೋ, ಯಾವಾಗ ಬೇಕಾದರೂ ಕೂತ್ಕೊಂಡು ಪಾರಾಯಣ ಕೂತ್ಕೊಂಡಾಗಲಿ, ಟ್ರಾವೆಲ್ ಹೇಗೆ ನಮಗೆ ಅನುಕೂಲ ಆಗುತ್ತೋ ಆ ದೇವನಾಮ ಸ್ಮರಣೆ ಈ ಮೂಲಕ ನಾವು ಮಾಡುವಂಥದ್ದು ಸೌಂದರ್ಯ ಲಹರಿ ಪಠಣೆ. ಓಕೆ ಮೇಡಮ್, ಈಗ ನೀವು ಪ್ರತಿನಿತ್ಯ ಈ ನಮ್ಮ ಲೈಫಲ್ಲಿ ಏನಾದರೂ ಒಂದು ಗೊಂದಲಗಳಿದ್ದೇ ಇರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ. ಈ ರೀತಿ ಗೊಂದಲಗಳು ನಿಮಗೆ ಬರೆದಿರ್ಬೋದು, ಬರದೇನೂ ಇರಬಹುದು. ಸೊ ಈ ರೀತಿ ಪಾರಾಯಣ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಇದ್ರ ಬಗ್ಗೆ ಅನುಭವ ಏನು ಮೇಡಮ್? ನನ್ನ ಪ್ರಕಾರ ನನಗಿದು ಇದರಲ್ಲಿ ಬಹಳ ನಂಬಿಕೆ ಇದೆ. ನನಗೆ ಏನೇ ಒಂದು ನನ್ನ ಮನಸ್ಸಿನಲ್ಲಿ ಅನಿಸಿದ್ರೆ, ಇದು ಆಗಬೇಕು ಅಂತ ಅನಿಸಿದ್ರೆ, ನಾನು ಸುಮ್ಮನೆ ಒಂದು 10 ಶ್ಲೋಕ ಹೇಳ್ತೀನಪ್ಪ, ಅಷ್ಟರೊಳಗೆ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ನಾನು ಅನ್ಕೋತೀನಿ. ಅಷ್ಟು ಅಂದ್ಕೊಂಡ್ರೆ ನಿಜವಾಗ್ಲೂ ನನಗದಾಗತ್ತೆ. ಇದು ಪ್ರತಿ ಸಲದ ಅನುಭವ ನನಗೆ. ನನ್ನ ಬೇರೆದ್ರೊಳಗೂ ಎಲ್ಲ ಶ್ಲೋಕಗಳು ಎಲ್ಲ ಇದ್ರ ಮೇಲೂ ನನಗೆ ನಂಬಿಕೆ ಇದೆ. ಬಟ್ ಪರ್ಟಿಕ್ಯುಲರ್ಲಿ ಈ ಸೌಂದರ್ಯದಲ್ಲಿ ಮಾತ್ರ ನನಗದು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ಅದು ಮಾತ್ರ ನನಗೆ ಏನೇ ಒಂದು ಯಾವ ಸಣ್ಣ ವಿಚಾರಕ್ಕಾದರೂ ಕೂಡ ಅನ್ಕೋತೀನಿ. ನಾನು ಅಂದ್ಕೊಳ್ಳೋಷ್ಟೊಳಗೆ ಆ 10 ಪದ್ಯ ಹೇಳೋಷ್ಟೊಳಗೆ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಂದರೆ ಅದರಿಂದ ನನಗೆ ರಿಲೀಫ್ ಸಿಗುತ್ತೆ. ಓಕೆ, ಅದು 100% ನಿಜ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನನಗೂ ಅದೇ ಅನುಭವ ಆಗಿದೆ. ಮನಸ್ಸಿನಲ್ಲಿ ನಮ್ಮ ಇವರು ಗುರುಗಳಾಗಿರೋದ್ರಿಂದ ಅವ್ರ ಸ್ಟೆಪ್ಸ್ನೇ ನಾನು ಫಾಲೋ ಮಾಡ್ತೀನಿ. ಆದರೂ ನಾನು ಮನಸ್ಸಿಗೆ ಏನಾದರೂ ಕಳವಳ ಆದಾಗ, ತೊಂದರೆ ಆದಾಗ, ಏನಾದರೂ ಮನೆಯಲ್ಲಿ ಏನಾದರೂ ಇದಾದಾಗ ಈ ದೇವಿ ಶ್ಲೋಕಗಳಾಗಲಿ, ರಾತ್ರಿ ಒಂದ್ಸಲ ಮಲಗಿದ್ದಾಗಲೂ ಕೂಡ ನಾನು ಮನನ ಮಾಡ್ತಾನೇ ಇದು ರಿಪೀಟ್ ಆಗ್ತಾ ಇರುತ್ತೆ. ಆದ್ದರಿಂದ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿನೂ ಸಿಕ್ಕಿದೆ, ಸಕ್ಸಸ್ಸು ಆಗಿದೆ. ಓಕೆ, ಈಗ ಪ್ರತಿಯೊಂದು ಕಷ್ಟಕ್ಕೂ ಒಂದೊಂದು ಶ್ಲೋಕ ಇರುತ್ತಾ ಮೇಡಮ್, ಅಥವಾ ಏನು, ಯಾವ ಥರ ಮೇಡಮ್ ಅದು? ಅದು ಆ್ಯಕ್ಚುಲಿ ಒಂದೊಂದು ಕಷ್ಟಕ್ಕೆ ಒಂದೊಂದು ಶ್ಲೋಕ ಅಂತಲ್ಲ, 100 ಶ್ಲೋಕಗಳಿದೆ. ಆದರೆ ಒಂದೊಂದನ್ನು ಒಂದೊಂದಕ್ಕೆ ಉಪಯೋಗಿಸ್ಕೋಬೋದು ಅಂತ ಆಲ್ರೆಡಿ ಶಂಕರಾಚಾರ್ಯರು ಅವರ ಸೌಂದರ್ಯ ಲಹರಿನಲ್ಲಿ ಹೇಳಿದ್ದಾರೆ. ಓಕೆ, ಸೊ ಅದೇ ನಾನು ಆಗಲೇ ಹೇಳಿದಾಗೆ 25ನೇ ಶ್ಲೋಕವನ್ನು ಒಂದು ಜಾಬ್ ಆಪರ್ಚುನಿಟೀಸ್ಗೆ, ಈಗ ಮೇನ್ ಆಗಿ ಬೆಂಗಳೂರಿಯನ್ಸ್ಗೆ ಬೇಕಾಗಿರುವಂಥದ್ದು 100% ಎಲ್ಲರೂ ಬರ್ದಿಟ್ಕೊಳ್ಳಿ. 25ನೇ ಶ್ಲೋಕನ ಮರೀದೀರ ದಯವಿಟ್ಟು
ಎಲ್ಲರೂ ಪಠನ ಮಾಡಿ ನಮ್ಮ ಛಾಯಾ ಮೇಡಮ್ ಮತ್ತು ಇವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ನಿಮಗೆಲ್ಲ ಹೇಳ್ಕೊಡ್ತಾರೆ ಬೇಕಾದ್ರೆ 25th ಶ್ಲೋಕ. ಮತ್ತು 33rd ಶ್ಲೋಕ ಮನಿ ರಿಲೇಟೆಡ್ ಅಪ್ಪ. ಎಲ್ಲರಿಗೂ ಇವತ್ತು ಮನಿ ಇಂಪಾರ್ಟೆಂಟು. ಓಕೆ, ಅದು ಮಹಾಲಕ್ಷ್ಮಿ ಇದ್ದಾಗೆ, ಅದಿದ್ರೇ ಎಲ್ಲ ಜರುಗೋದು. ಓಕೆ, ಸೊ ಅದಕ್ಕೂ 33rd ಶ್ಲೋಕ ಸಪ್ರೇಟ್ ಆಗ್ಬೇಕಾದ್ರೆ ಖಂಡಿತ ಎಲ್ಲರಿಗೂ ಹೇಳ್ಕೊಡೋಣ. 23rd 35th. ಮತ್ತೆ 3ನೇ ಶ್ಲೋಕ ಇದೆ, ಅನಭ್ಯಾಸೆ ಅಲ್ಲ ಅವಿದ್ಯಾನಾಂ ಅಂತಸ್ಥಿಮಿರಮಿಹಿರಾಂ ದ್ವೀಪನಗರೀಂ. ನೋಡಿ ನಮ್ ಗುರುಗಳಿಲ್ಲೇ ಜಡಾನಾಂ ಚೈತನ್ಯ. ಒಟ್ಟಿಗೆ ಹೇಳೋಣ, ನೀವೇ ಹೇಳಿ ಹೇಳಿ ಹೇಳಿ. ವಿದ್ಯಾನಾಮಂತಸ್ಥಿಮಿರಮಿಹಿರ ದ್ವೀಪನಗರೀ ಜಡಾನಾಂ ಚೈತನ್ಯಸ್ತಬಕಮಕರಂದಶ್ರುತಿಜರೀ ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ್ಮಜಲದೋ ನಿಮಗ್ನಾನಾಂ ದಂಶ್ರಾ ಮುರರಿಪುವರಾಹಸ್ಯ ಭವತಿ. ನೋಡಿ, ಈ ಶ್ಲೋಕನ ನಾನು ಯಾಕೆ ಹೇಳಕ್ ಬಂದೆ ಅಂತಂದ್ರೆ, ಅವಿದ್ಯಾನಾಂ ಅಂತಸ್ಥಿಮಿರಮಿಹಿರಾಮ್ ಅಂದ್ರೆ ಇವಾಗ ಎಕ್ಸಾಂಪಲ್ ಯಾರಿಗಿದು ಹೆಲ್ಪ್ ಆಗುತ್ತೆ ಅಂದ್ರೆ, ಫಾರಿನ್ ಕಂಟ್ರೀಸ್ಗೆ ಓದಕ್ ಹೋಗಿರ್ತಾರ ನಮ್ಮ ಮಕ್ಕಳು. ಓಕೆ, ದುಡ್ಡು ಬೇಕು, ವಿದ್ಯೆನೂ ಬೇಕು. ಯಾವ್ದಪ್ಪ ದುಡ್ಡು ವಿದ್ಯೆ ಎರಡವನ್ನು ಕೊಡೋದು ಅಂತಂದ್ರೆ ಅವಿದ್ಯಾನಾಂ. ನನಗೆ ವಿದ್ಯೆ ಇಲ್ಲಪ್ಪ, ಅವಿದ್ಯೆ ಆಗಿದೆ, ದಯವಿಟ್ಟು ವಿದ್ಯೆಯನ್ನು ಕೊಡು. ಅಂತಸ್ಥಿಮಿರಮಿಹಿರಾಮ್ ಅಂತ ಹೇಳ್ಕೊಂಡ್ ಬಂದು ದರಿದ್ರಾಣಾಂ ಚಿಂತಾಮಣಿ ಅಂದ್ರೆ ದುಡ್ಡು ಬೇಕಪ್ಪ ದೇವ್ರೆ ನನಗೆ ಅನ್ಬಿಟ್ಟು ವಿದ್ಯೆಯನ್ನು ಕೊಡು, ದುಡ್ಡನ್ನು ಕೊಡುವಂತ, ಎರಡನ್ನು ಕೊಡುವಂತ ಒಂದೇ ಶ್ಲೋಕದಲ್ಲಿ ಕೇಳುವಂತ ಮಂತ್ರ. ಸೊ ಫಾರಿನ್ ಹೋಗಿರೋ ಸ್ಟೂಡೆಂಟ್ಸ್ ಎಲ್ಲ ಈ ಮಂತ್ರ ಹೇಳಿದ್ರೆ ಎರಡರಲ್ಲೂ ಸಕ್ಸಸ್ ಆಗ್ತಾರೆ. ಹೀಗೆ ಅಂದರೆ ನಾವು ಒಂಟಿಯಾಗಿದ್ರು ನಮ್ಮಲ್ಲಿ ಏನೇ ಕಷ್ಟ ಬಂದರೂ ಬಹುಶಃ ಈ ಮಂತ್ರದಿಂದ ನಮ್ಮ ಜೀವನ ಒಂದು ರಕ್ಷಣೆಗೆ ಸಿಗುತ್ತೆ, ಜೊತೆಗೆ ಒಂದು ಉತ್ತಮ ಮಟ್ಟಕ್ಕೆ ಬೆಳೆಯೋಕೆ ಸಾಧ್ಯ ಅಂತ. 100%. ಇನ್ನೊಂದು ಹೇಳ್ತೀನಿ, ಇವಾಗ ಈ ಶ್ಲೋಕಗಳಾಗ್ಲಿ, ಮಂತ್ರಗಳಾಗ್ಲಿ, ಅಥವಾ ವೇದಾಂತ ಪಂಡಿತರಾಗ್ಲಿ ಒಂದು ಟ್ರೆಡಿಷನಲ್ ವ್ಯಾಲ್ಯೂ ಸಿಸ್ಟಮ್ ಇಂದ ಹೇಳ್ಕೊಂಡ್ ಬರ್ತಿದ್ದಾರೆ. ಇವಾಗಿನ ಮಾಡರ್ನ್ ಹುಡುಗರಿಗೆ ಏನ್ ಕೇಳ್ತಾರೆ, ಇವಾಗ ನನ್ನ ಮಗನೇ ಇದ್ದಾನೆ ಭಾರ್ಗವ ಅಂತ, 2nd PU ಓದ್ತಿದ್ದಾನೆ. ಅಮ್ಮ ನೀನು ಇದೆಲ್ಲ ಹೇಳ್ತೀಯಮ್ಮ, ನನಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ನೀನು ಹೇಗೆ ಪ್ರೂವ್ ಮಾಡ್ತೀಯಾ ಅಂತ. ಓಕೆ, ಅಥವಾ ಟೆಕ್ನಿಕಲ್ ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡು, ಇದು ಹೇಗಿದೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಸೈಂಟಿಫಿಕ್ ರೀಸನಿಂಗ್ ಕೊಡು, ಇದರಿಂದ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ನಾನು ಆಗಲೇ ನಿಮ್ಗೆ ಹೇಳ್ದಾಗೆ ಇದರಲ್ಲಿರುವಂತಹ ಒಂದೊಂದು ಬೀಜಾಕ್ಷರಗಳು ನಮ್ಮಲ್ಲಿರುವಂಥ ನಾಡಿ ಸಿಸ್ಟಮ್. ನಮ್ಮ ದೇಹದಲ್ಲಿ 5 ದೇಹಗಳಿದೆ. ಒಂದು ಫಿಸಿಕಲ್ ಬಾಡಿನ ರೆಕ್ಟಿಫೈ ಮಾಡೋದಕ್ಕೆ ಮೆಡಿಸಿನ್ಸ್ಗೆ ಹೋಗಬೇಕು, ಆಯುರ್ವೇದ, ಯೋಗ ಇದರಲ್ಲಿ ಹೋಗಬೇಕು. ಇನ್ನೊಂದು ಪ್ರಾಣಿಕ್ ಬಾಡಿ ಇದೆ, ನಿಮ್ಮ ಒಂದು ಬ್ರೀದಿಂಗ್ ಪ್ಯಾಟರ್ನಿಂದ, ಪ್ರಾಣಾಯಾಮದಿಂದ ಆ ಪ್ರಾಣಿಕ್ ಬಾಡಿನ ರಿಲ್ಯಾಕ್ಸ್ ಮಾಡಿಸ್ಕೋಬಹುದು. ಇವಾಗ ಇವ್ರು ಹೇಳಿದ್ರು, ನನ್ನ ಮಂತ್ರ ಹೇಳಿದ ತಕ್ಷಣ ನನಗೆ ಆ ಒಂದು ಫೀಲ್ ಗುಡ್ ಆಯಿತು ಅಂತ. ಹೇಗಾಯಿತು? ಟೆಕ್ನಿಕಲಿ ನೋಡಿದರೆ, ಸೈಂಟಿಫಿಕ್ ಆಗಿ ಅದರ ಮೀನಿಂಗ್ ಬೇಕಂತಂದರೆ, ಒಂದು ಆಸ್ಟ್ರಲ್ ಬಾಡಿ ಅಂತ ಇರುತ್ತೆ. ಆ ಆಸ್ಟ್ರಲ್ ಬಾಡಿನಲ್ಲಿ ಇದೆಲ್ಲ ಒಂದು ನಾಡಿಗಳಾಗಿ ಗಂಟಾಗಿರುತ್ತೆ. ಈ ಮಂತ್ರವನ್ನ ಸೌಂಡು ಮತ್ತೆ ಫೈರ್ ಇಂದ ನಮ್ಮ ಆಧ್ಯಾತ್ಮ ಧರ್ಮದಲ್ಲಿ ಇದನ್ನ ಹೇಗೆ ರೆಕ್ಟಿಫೈ ಮಾಡ್ಕೋಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಹೋಮ ಹವನಗಳನ್ನ ಮಾಡೋದು, ಆ ಅಗ್ನಿದೇವರ ಮೂಲಕ ಆ ಎನರ್ಜೀಸ್ನೆಲ್ಲ ಕ್ಲೆನ್ಸ್ ಮಾಡಕ್ಕೆ, ಇನ್ನೊಂದು ಸೌಂಡ್ ವೈಬ್ರೇಷನ್ ಮೂಲಕ ಅದನ್ನೆಲ್ಲ ಕ್ಲೆನ್ಸ್ ಮಾಡೋದಕ್ಕೆ. ಎಡ್ಗರ್ ಕೈಸಿ ಅಂತ ನೀವು ಕೇಳಿರ್ಬೇಕು, ದ ಮೇಜರ್ ಸೈಕಾಲಜಿಸ್ಟ್ ಇನ್ ದ ಫಾರಿನ್ ಕಂಟ್ರಿ. ಅವರು ಸುಮ್ಮನೆ ಟ್ರಾನ್ಸಲ್ಲಿ ಹೋಗ್ಬಿಟ್ರೆ ಬ್ರಹ್ಮಾಂಡದಲ್ಲಿರುವಂತಹ ಇನ್ಫಾರ್ಮೇಶನ್ ತಗೊಂಡ್ಬಂದು ನಿಮಗೇನು ಪ್ರಾಬ್ಲಮ್ ಆಗಿದೆ ಅದನ್ನ ರೆಕ್ಟಿಫೈ ಮಾಡೋದು ಏನು ಅಂತ ಹೇಳ್ತಾ ಇದ್ರು. ದ ಫ್ಯೂಚರ್ ಆಫ್ ಹೆಲ್ತ್ ಈ ಸೌಂಡ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಸೌಂಡ್ ಇಂದ, ಆದ್ರೆ ನಮ್ಮ ಆಧ್ಯಾತ್ಮ ಧರ್ಮದಲ್ಲಿ ಮುಂಚಿನಿಂದಾನು ಸೌಂಡ್ಗೂ ಮತ್ತೆ ಲೈಟ್ ಅಥವಾ ಫೈರ್ಗೂ ಆಲ್ರೆಡಿ ಈ ಬೆಲೆ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಳ್ಳೋ ಟೆಕ್ನಾಲಜಿನೂ ಹೇಳ್ಕೊಟ್ಟಿದ್ದಾರೆ ನಮಗೆ. ಆ ಒಂದು ಸೌಂಡ್ ವೈಬ್ರೇಷನ್ ಟೆಕ್ನಾಲಜಿನೇ ಈ ಮಂತ್ರಗಳು. ಒಂದೊಂದು ಮಂತ್ರಕ್ಕೂ ಅಷ್ಟು ಪವರ್ ಇದೆ. ಅದು ವೇದದಲ್ಲಿ ಹೇಳಿರುವಂತಹ ಒಂದೊಂದು ಮಂತ್ರಗಳು, ಇಂತಹ ಮಹರ್ಷಿಗಳು ಬರೆದಿರುವಂತಹ ಒಂದೊಂದು ಮಂತ್ರಗಳಲ್ಲಿ ಆಲ್ರೆಡಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸಬ್ಲಿಮಿನಲ್ ಮೆಸೇಜಸ್ ಆಗಿ ಅದು ಹೋಗುವಂತಹ ಒಂದು ತರಂಗಗಳಿದೆ. ನಿಮಗೆ ಗೊತ್ತಿರಲ್ಲ, ನನಗೆ ಯಾಕೋ ಗೊತ್ತಿಲ್ಲ, ಹೇಳಿದ ತಕ್ಷಣ ನಂಗೆ ಸಂತೋಷ ಆಗುತ್ತೆ ಅಂತಾರೆ. ಪಾಪ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ, ಬಟ್ ಆದ್ರೆ ಆನಂದ ಅನುಭವಿಸ್ತಾರೆ. ಟೆಕ್ನಿಕಲಿ ಏನಂತಂದ್ರೆ, ಆ ಸಬ್ಲಿಮಲ್ ಮೆಸೇಜಸ್ ಇಂದ
ಅದು ಆಂತರಕ್ಕೆ ಒಳಗೆ ಹೇಳ್ತಾ ಇರುತ್ತೆ, ಯೋಚನೆ ಮಾಡಬೇಡ, ನಾನಿದ್ದೀನಿ, ನಿನ್ನ ನೋಡ್ಕೋತೀನಿ, ನಿನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಒಳಗಿಂದನೇ ಶಕ್ತಿ ಬರ್ತಾ ಇರುತ್ತೆ. ಆಟೋಮೆಟಿಕ್ ಆಗಿ ಆ ಶಕ್ತಿ ಬಂದು ನಿಮಗೆ ಆ ಒಳ್ಳೇದಾಗಕ್ಕೆ ಶುರುವಾಗುತ್ತೆ. ಇದು ಒಳಗಡೆ ನಮಗೆ ಫೀಲ್ ಗುಡ್ ಆದಾಗ ಹೊರಗಡೆ ಪ್ರಪಂಚನೂ ಸುಂದರವಾಗಿ ಕಾಣುತ್ತೆ, ಹೊರಗಡೆ ಪ್ರಪಂಚನೂ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ಎಲ್ಲವೂ ಸುಂದರವಾಗಿ ಕಾಣಿ ಅದು ಮ್ಯಾನಿಫೆಸ್ಟ್ ಆಗಕ್ಕೆ ಶುರುವಾಗುತ್ತೆ. ಒಳಗಡೆ ಏನಿದೆಯೋ ಹೊರಗಡೆನೂ ಅದೇ ಅಂತ ಹೇಳ್ತಾರೆ ಎಲ್ಲರೂ. ನೀವು ಒಳಗಡೆ ಕ್ಲೆನ್ಸ್ ಆಗ್ತಾ ಹೋದ್ರೆ ಈ ಮಾಯೆಯಿಂದ, ಈ ಪ್ರಾಬ್ಲಮ್ಸಿಂದ ಹೊರಗಡೆನೂ ಕೂಡ ಅದೇ ಸುಂದರವಾಗಿರುವಂಥ ನಿಮಗೆ ಬೇಕಾಗಿರೋ ಪ್ರಪಂಚ ಸೃಷ್ಟಿಯಾಗುತ್ತೆ. ಅದೇ ಈ ಮಂತ್ರಗಳ ರಹಸ್ಯ. ಇದು ಮಕ್ಕಳಿಗೆ ನಾವು ತಿಳಿಸ್ಬೇಕು, ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಆ ಮಕ್ಕಳು ಅದು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾರು ಟಫ್ ಅಂತ ಹೇಳಿ ಹೆದರಿಸೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಯಾವುದು ಟಫ್ ಅಲ್ಲ. ಪ್ರೀತಿಯಿಂದ ಸುಮ್ಮನೆ ಆಟ ಆಡ್ತಾ ಕೇಳಿಸ್ಕೊಂಡ್ರು ಮಕ್ಕಳು ತಾನಾಗಿ ಹೇಳ್ಬಿಡ್ತಾರೆ. ಅಂದರೆ ಈಗ ನಿಮಗೆ ಹೇಳ್ತಾ ಈಗ ನಿಮ್ಗೆ ಅದ್ರ ಬಗ್ಗೆ ಫುಲ್ ಅಂದರೆ ಟಚ್ ಇದೆ, ಅಂದರೆ ಮರೆಯೋಲ್ಲ, ಯಾವತ್ತೂ ಕೂಡ ನೀವು ಮರೆಯಲ್ಲ. ಬಟ್ ಕೆಲವರಿಗೆ ಮೆಮೊರಿ ಪಾರ್ಕ್ ಕೂಡ ಕಡಿಮೆ, ಬಟ್ ಸ್ಟಿಲ್ ನೀವು ಇದನ್ನೆಲ್ಲ ಪಾರಾಯಣ ಮಾಡ್ತಿದ್ರೆ ಅಂತಿದ್ರೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ನಮಗೆ. ಇಲ್ಲ, ದಯವಿಟ್ಟು ಮೆಮೊರಿ ಪವರ್ ಕಡಿಮೆ ಅಂತ ಹೇಳಲೇಬೇಡಿ. ಯಾಕೆಂದ್ರೆ ನಾನು 5ನೇ ವಯಸ್ಸಲ್ಲಿ ಕಲ್ತಿದಂತಹ ದಕ್ಷಿಣಾಮೂರ್ತಿ ಸ್ತೋತ್ರ ಇವಾಗ ಇವರೆಲ್ಲರೂ ಹೇಳ್ತಾ ಇರ್ಬೇಕಾದ್ರೆ ನಾನು ಕಣ್ಮುಚ್ಕೊಂಡು ಪೇಪರ್ ನೋಡ್ದಿರ ಹೇಳ್ತೀನಪ್ಪ. ದಕ್ಷಿಣಾಮೂರ್ತಿ ಸ್ತೋತ್ರ ಅಂತಂದ್ರೆ ಅವ್ರ ಆದಿಗುರುಗಳು, ಗುರುಗಳಿಗೆ ಗುರುಗಳು ಅವರು ದಕ್ಷಿಣಾಮೂರ್ತಿ. ಶಿವನ ಸ್ವರೂಪ, ಶಿವ ಫೇಸಿಂಗ್ ಸೌತ್ ಇಸ್ ದಕ್ಷಿಣಾಮೂರ್ತಿ. ಅವರು ಬಂದ್ಬಿಟ್ಟು ಆ ಮಂತ್ರದಲ್ಲಿ ಹೇಳ್ತಾರೆ, ಶಂಕರಾಚಾರ್ಯ ವಿಧಿಸಿದ ಮೌನ ವ್ಯಾಖ್ಯ ಪ್ರಕಟಿತತರ ಬ್ರಹ್ಮ ತತ್ವಂ ಯುವಾನಂ. ಅಂದ್ರೆ ಮೌನವಾಗಿ ಟೀಚರು ಸ್ಟೂಡೆಂಟ್ ಹೇಳ್ಕೊಟ್ರಂತೆ. ಯಾರಪ್ಪ ಮೌನವಾಗಿ ಹೇಳ್ಕೊಡಕ್ ಸಾಧ್ಯ? ನಾವಿಷ್ಟು ಟೀಚರ್ಗಳು ಸ್ಟೂಡೆಂಟ್ ಎದುರುಗ ಇಷ್ಟೆಲ್ಲ ಹೇಳಿದ್ರೆ ತಲೆಗೆ ಹೋಗಲ್ಲ. ಆದ್ರೆ ಆ ಕಾಲದಲ್ಲಿ ಆ ಆದಿಗುರು ಶಿವನು ಮೌನವಾಗಿ ಅವರ ಸ್ಟೂಡೆಂಟ್ಸಿಗೆ ಅವರ ವೇದವನ್ನ ಹೇಳ್ಕೊಟ್ರಂತೆ. ಅಷ್ಟು ಪವರ್ ಇರುವಂತದ್ದು. ಸೊ ಈ ಸೌಂದರ್ಯ ಲಹರಿ ಜೊತೆ ಆ ದಕ್ಷಿಣಾಮೂರ್ತಿಯನ್ನು ಸ್ತೋತ್ರವನ್ನು ಸೇರಿ ಪಠಣ ಮಾಡಬೇಕು ಅಂತ ಹೇಳಿ ನಮ್ಮ ವೇದಾಂತ ಭಾರತಿ ಗುರುಗಳು ಎಲ್ಲಾರ್ಗೂ ನಮ್ಗೆ ಆದೇಶ ಮಾಡಿದ್ದಾರೆ. ಸೌಂದರ್ಯ ಲಹರಿ ಹೇಳಕ್ ಮೊದಲು ಹೇಳಿದ ಮೇಲೆ 2 ಸರ್ತಿನೂ ಅದನ್ನು ಹೇಳಲೇಬೇಕು ಅಂತ ಇವಾಗ ಒಂದು ನಿಯಮ ಮಾಡಿಬಿಟ್ಟಿದ್ದಾರೆ. ಮೇಧಾ ದಕ್ಷಿಣಾಮೂರ್ತಿ ಅಂತಾನೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಮೇಧಾ ಅಂದ್ರೆ ಇಂಟೆಲಿಜೆನ್ಸಿ, ಐಕ್ಯೂ. ವಿದ್ಯಾರ್ಥಿ ದೆಸೆಯಿಂದಲೂ ಅವರಲ್ಲಿ ಭಾರತದಲ್ಲಿ ಮೇಧಾಶಕ್ತಿಯ ವಿದ್ಯಾರ್ಥಿಗಳು ಲಕ್ಷಗಟ್ಟಲೆ ಇದ್ದಾರೆ. ಈ ಮೇಧಾಶಕ್ತಿ ಇರೋರೆಲ್ಲ ಈಗ ವಿದೇಶಗಳಲ್ಲಿ ಹೋಗಿ ಅಲ್ಲಿ ಉದ್ಧಾರ ಮಾಡ್ತಾ ಇದ್ದಾರೆ. ನಮಗೂ ನಿಮಗೂ ಅದು ಗೊತ್ತಿರೋ ಅಂಥ ವಿಷಯ. ಆ ಮೇಧಾಶಕ್ತಿ ಬಾಲ್ಯದಿಂದಲೂ ನಾವು ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ಬಿಟ್ರೆ ಅದರ ಬೇಸಿಸ್ ಮೇಲೆ, ತಳಹದಿಯ ಮೇಲೆ ನೀವು ಏನಾದರೂ ಕಲೀರಿ, ಅದು ಜೀವಮಾನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರುಗಳು ಒಬ್ಬರು ಇದ್ರು, 93-94 ವರ್ಷ ಮಲ್ಲೇಶ್ವರದಲ್ಲಿ ತರ್ಕಂ ಕೃಷ್ಣಶಾಸ್ತ್ರಿಗಳು ಅಂತ. ಅವ್ರಿಗೆ ಎಂತಹ ನೆನಪಿನ ಶಕ್ತಿ, ಮೇಧಾಶಕ್ತಿ ಇತ್ತು ಅಂದ್ರೆ ಅವರು ದಿನಕ್ಕೆ ಬೆಳಗ್ಗೆ 3 ಗಂಟೆ ಕಾಲ ವೇದ ಪಾಠ. ಖಂಡಿತ ನಿಮ್ಮಲ್ಲಿ ನೋಡ್ತಾ ಇದ್ರೆ ನನ್ಗೆ ಆ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಈ ಎಷ್ಟೋ ಸಮಸ್ಯೆಯಿಂದ ಈ ಮಂತ್ರಗಳಿಂದ ನಮ್ಗೆ ಅದು ಖುಷಿ ಕೊಡೋಂಗಿದೆ. ಯಾಕೆ ಎಲ್ಲರೂ ಅದನ್ನ ಪಠನೆ ಮಾಡಬಾರ್ದು ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೌಂದರ್ಯ ಲಹರಿ ಅದ್ರ ಬಗ್ಗೆ ಪ್ರಾಮುಖ್ಯತೆ ಏನು ಮತ್ತು ಅದರಿಂದ ಇರುವ ಶಕ್ತಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಎಲ್ರಿಗೂ ಕೂಡ ಧನ್ಯವಾದಗಳು. ನಾವು ಕೊನೆಗೆ ಹೇಳೋದಂತೂ ಇಷ್ಟೇ, ನಮ್ಮ ಹೋಲ್ ಗುಂಪಿನಿಂದ ಇದು ಯಾವ್ದು ಕಷ್ಟ ಕಠಿಣ ಅಂತ ಹೇಳಿ ಅದು ಬರೀ ಬ್ರಹ್ಮವಿದ್ಯೆ, ಬರೀ ಸ್ವಲ್ಪ ಜನ ಮಾತ್ರ ಸಿಗುತ್ತೆ ಅನ್ನೋದು ಇರಬಾರ್ದು. ಎಲ್ಲವೂ ಅದು ತುಂಬಾ ಈಸಿ ಆಗಿದೆ. ಆ್ಯಪ್ ಇದೆ, ದಯವಿಟ್ಟು ಡೌನ್ಲೋಡ್ ಮಾಡಿ. ನಿಮ್ ಆದಷ್ಟು ಟೈಮ್ ನಲ್ಲಿ ನಿಮ್ಗೆ ಒಂದೊಂದಾಗೆ ಕಲ್ತ್ಕೊಳ್ಳಿ. ನಾವು ಇದೀವಿ, ಯಾವಾಗ ಬೇಕಾದ್ರೂ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ ನಮ್ಮ ಸಹಕಾರ ಪರಿಪೂರ್ಣವಾಗಿದೆ. ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮ TV5 ಧನ್ಯವಾದ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.